ಒಂದು ಹುಡುಗ ದಾಮಿನಿ ಎನ್ನುವ ಹುಡುಗಿಯನ್ನ ನೋಡಿ ಮದುವೆನವೇ ಕೂಡ ಮಾಡ್ಕೋತಾನೆ. ಬಟ್ ಆದ್ರೆ ಫಸ್ಟ್ ನೈಟ್ ಅಲ್ಲಿ ಅವಳನ್ನ ಟಚ್ ಮಾಡೋಣ ಅಂತ ಹತ್ರಕ್ಕೆ ಬರ್ಬೇಕಾದ್ರೆ ಆ ದಾಮಿನಿ ಹೆದ್ರುಕೊಂಡು ಹಿಂದೆ ಸರಿಯೋದಿಕ್ಕಾಗಿನೇ ನೋಡ್ತಾಳೆ. ಸೊ ಇವನವೇ ಕೂಡ ನಾಚಿಕೆಯನ್ನ ಪಡ್ಕೋತಿರ್ಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಮುಟ್ಟೋದಿಕ್ಕಾಗಿನೇ ಬಂದು ಟಚ್ ಅನ್ನ ಮಾಡ್ತಾನೆ. ಅಷ್ಟೇ ಅವಳನ್ನ ಟಚ್ ಮಾಡ್ಬೇಕಾದ್ರೆ ಸಡನ್ ಆಗಿ ಇವನಿಗೆ ಕರೆಂಟ್ ಶಾಕ್ ಹೊಡೆದು ದೂರಕ್ಕಾಗಿನೇ ಹಾರ್ಕೊಂಡು ಬಂದು ಬಿದ್ದೋಗ್ತಾನೆ. ಅಂಡ್ ಮತ್ತೆ ಇವಳನ್ನ ಟಚ್ ಮಾಡ್ಬೇಕಾದ್ರೆ ಮತ್ತೆ ಇವನು ದೂರಕ್ಕೆನೆ ಹಾರ್ಕೊಂಡು ಹೋಗಿ ಬೀಳ್ತಿರ್ತಾನೆ. ಸೊ ಈ ರೀತಿಯಾಗಿ ಶಾಕ್ ಹೊಡಿತಿರ್ಬೇಕಾದ್ರೆ ಅವಳ ಜೊತೆ ಇವನು ಜೀವನವನ್ನ ಹೇಗೆ ಮಾಡ್ತಾನೆ ಅಂಡ್ ಅವಳ ಜೊತೆ ಫಸ್ಟ್ ನೈಟ್ ಅನ್ನವೇ ಕೂಡ ಯಾವ ರೀತಿಯಾಗಿ ಮಾಡ್ಕೋತಾನೆ. ಅಂಡ್ ಅದು ಅಲ್ಲದೆ ಇವಳ ಬಾಡಿಯಿಂದ ಕರೆಂಟ್ ಶಾಕ್ ಹೊಡಿತಾ ಇರೋದಾದ್ರೂ ಯಾಕೆ ಅಂಡ್ ಮುಂದೆ ಏನಾಗುತ್ತೆ ಅನ್ನುವ ಒಂದು ಕ್ರೇಜಿ ಮೂವಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಓ ಸುಕುಮಾರಿ ಅಂತ. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ, ಆದ್ರಿಂದ ಯಾರು ಕೂಡ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಕತ್ತಲೆಯ ರಾತ್ರಿಯನ್ನ ನಮ್ಗೆ ತೋರಿಸ್ಬೇಕಾದ್ರೆ ಒಂದಷ್ಟು ಕಳ್ಳರು ಬಂದು ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋದಿಕ್ಕಾಗಿನೇ ನೋಡ್ತಿದ್ದಾರೆ. ಸೊ ಈ ರೀತಿ ಎಲ್ಲ ಮಕ್ಕಳುವೇ ಕೂಡ ಜೋರಾಗಿನೇ ಕಿರುಚಾಡ್ತಿರ್ಬೇಕಾದ್ರೆ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರುವ ಚಂದ್ರನು ಹೊರಗಡೆಗಾಗಿನೇ ಬಂದು ಆ ಮಕ್ಕಳನ್ನ ಕಾಪಾಡೋದಿಕ್ಕಾಗಿ ಟ್ರೈಯನ್ನ ಮಾಡ್ತಾನೆ. ಅಂಡ್ ಇದೇ ಟೈಮಿಗೆ ಚಂದ್ರನವನ ಮಗಳಾಗಿರುವ ದಾಮಿನಿ ಕೂಡ ಹೊರಗಡೆಗಾಗಿನೇ ಎದ್ದು ಬರ್ತಾಳೆ. ಸೊ ಇವಾಗ ಎಲ್ಲ ಕಳ್ಳರುವೆ ಸೇರ್ಕೊಂಡು ಚಂದ್ರನವನಿಗೆ ಹಿಗ ಮುಗ ಹೊಡಿತಿರ್ಬೇಕಾದ್ರೆ ನಮ್ಮ ದಾಮಿನಿ ಕೂಡ ತುಂಬಾನೇ ಗಾಬರಿಯನ್ನ ಪಡ್ಕೊಂಡು ಅದನ್ನ ನೋಡ್ತಿರ್ತಾಳೆ. ಸೊ ಚಂದ್ರನು ಬೇಗ ಇಲ್ಲಿಂದ ಓಡೋಗ್ ಬಿಡಮ್ಮ, ಇಲ್ಲಾಂದ್ರೆ ನಿನ್ನನ್ವೇ ಕೂಡ ಕಿಡ್ನಾಪ್ ಮಾಡ್ಬಿಡ್ತಾರೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಕಳ್ಳರ ಗ್ಯಾಂಗಿನವರು ನಮ್ಮ ದಾಮಿನಿಯನ್ನುವೇ ಕೂಡ ಕಿಡ್ನಾಪ್ ಮಾಡೋದಿಕ್ಕಾಗಿನೇ ಹತ್ರ ಬರ್ತಾರೆ. ಆದ್ರೆ ಒಬ್ಬ ಕಳ್ಳ ದಾಮಿನಿಯನ್ನ ಬಂದು ಕಿಡ್ನಾಪ್ ಮಾಡೋದಿಕ್ಕಾಗಿ ಟಚ್ ಅನ್ನ ಮಾಡ್ಬೇಕಾದ್ರೆ ಒಂದು ದೊಡ್ಡ ಮಟ್ಟದ ಕರೆಂಟ್ ಶಾಕ್ ಹೊಡೆದು ದೂರಕ್ಕಾಗಿನೇ ಹಾರ್ಕೊಂಡು ಬಂದು ಬೀಳ್ತಾನೆ. ಸೊ ಇದನ್ನ ನೋಡುವ ಕಳ್ಳರು ತುಂಬಾನೇ ಭಯವನ್ನ ಪಡ್ಕೊಂಡು ಎದ್ನೋ ಬಿದ್ನೋ ಅನ್ನೋದಾಗಿನೇ ಓಡಿ ಹೋಗ್ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಚಂದ್ರನವನನ್ನ ನೋಡ್ಬೇಕಾದ್ರೆ ಆ ಕಳ್ಳರು ಮತ್ತೆ ಇಲ್ಲಿಗೆ ಬಂದೇ ಬರ್ತಾರೆ. ಅಂಡ್ ಅದು ಅಲ್ಲದೆ ನನ್ನ ಮಗಳ ಬಾಡಿಯಿಂದ ಕರೆಂಟ್ ಇವೆ ಕೂಡ ಹೊರಗಡೆ ಬಂದಿರೋದ್ರಿಂದ ಖಂಡಿತ ನಮ್ಗೆ ದೊಡ್ಡ ಪ್ರಾಬ್ಲಮ್ ಏನೇ ಎದುರಾಗಬಹುದು. ಆದ್ರಿಂದ ನಾವು ಇಲ್ಲಿ ಇರೋದು ಸೇಫ್ ಅಲ್ಲ ಅಂತ ಯೋಚನೆಯನ್ನ ಮಾಡ್ಕೊಂಡು ಸದ್ಯಕ್ಕೆ ಸಿಗುವ ಒಂದು ಬಸ್ಸನ್ನುವೇ ಕೂಡ ಹಿಡ್ಕೊಂಡು ತನ್ನ ಮಗಳನ್ನ ಕಾಪಾಡೋದಿಕ್ಕಾಗಿ ಟ್ರಾವೆಲ್ ಅನ್ನ ಶುರು ಮಾಡ್ತಾರೆ. ಅಂಡ್ ಇದೇ ರೀತಿಯಾಗಿ ರಾತ್ರಿ ಪೂರ್ತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಒಂದು ಹಳ್ಳಿಯಲ್ಲಿ ಬಂದು ಇಬ್ಬರವೇ ಕೂಡ ಇಳ್ಕೋತಾರೆ. ಅಂಡ್ ನಮ್ಮ ಚಂದ್ರನ್ ಕೂಡ ಈ ಹಳ್ಳಿಯಲ್ಲಿ ಉಳ್ಕೊಳ್ಳೋದಿಕ್ಕಾಗಿ ಜಾಗ ಏನಾದ್ರೂ ಸಿಗುತ್ತಾ ಅನ್ನೋದಾಗಿ ನೋಡ್ತಿರ್ತಾನೆ. ಆದ್ರೆ ಈ ಹಳ್ಳಿಯಲ್ಲಿರುವ ಜನಗಳು ಒಂದು ಪಂಚಾಯಿತಿಯ ಕಟ್ಟೆ ಹತ್ರಕ್ಕಾಗಿನೇ ಬಂದು ಯಾವ್ದೋ ಒಂದು ವಿಷಯವನ್ನ ಇಟ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಊರಿನ ಲೀಡರ್ಗೆ ಕೋಪವನ್ನ ಮಾಡ್ಕೊಂಡು ಬೈಯೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲಾ ಹಳ್ಳಿಗಳಿವೆ ಕೂಡ ಡೆವಲಪ್ ಆಗಿರ್ತಾ ಇದ್ರುವೆ ಕೂಡ ನಮ್ಮ ಹಳ್ಳಿಯಲ್ಲಿ ಇನ್ನವೇ ಒಂದು ಚಿಕ್ಕ ಹಾಸ್ಪಿಟಲ್ ಅನ್ನುವೇ ಕೂಡ ಕಟ್ಟಿಸಲಾಗಿಲ್ಲ. ಸೊ ನೀನು ಊರಿನ ಲೀಡರ್ ಆಗಿದ್ರುವೆ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಜಗಳವನ್ನ ಮಾಡ್ತಿರ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಒಂದು ಚಿಕ್ಕ ಮಗುವಿನ ಹೆಲ್ತ್ ಕೂಡ ಹಾಳಾಗೋಗುತ್ತೆ. ಅಂಡ್ ಆ ಮಗುವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಸ್ಗಾಗಿನೇ ಎಲ್ಲರೂ ಕೂಡ ವೇಟ್ ಅನ್ನ ಮಾಡ್ತಿರ್ತಾರೆ. ಅಂಡ್ ಇದನ್ನ ನೋಡುವ ನಮ್ಮ ಚಂದ್ರನ್ ಕೂಡ ಏನಾಗಿರ್ಬಹುದು ಅಂತ ಹತ್ರಕ್ಕಾಗಿನೇ ಬಂದು ಚೆಕ್ ಅನ್ನ ಮಾಡ್ತಾನೆ. ಹೇಳಿ ಕೇಳಿ ಇವನೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಅಲ್ವಾ. ಸೊ ಸೀದಾ ಮಗುವಿನ ಹತ್ರಕ್ಕಾಗಿನೇ ಬಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅದನ್ನವೇ ಕೂಡ ಸರಿಯನ್ನ ಮಾಡ್ಬಿಡ್ತಾನೆ. ಸೊ ಇದನ್ನ ನೋಡುವ ಲೀಡರ್ ಕೂಡ ತುಂಬಾನೇ ಹ್ಯಾಪಿಯಾಗಿ ನೀವು ಯಾರು ಎಲ್ಲಿಂದ ಬರ್ತಿದ್ದೀರಾ ಅಂತ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ನಮ್ಮ ಚಂದ್ರನ್ ಕೂಡ ನಾನೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿನೇ ಇದೀನಿ, ಸದ್ಯಕ್ಕೆ ಒಂದು ಚಿಕ್ಕ ಹಾಸ್ಪಿಟಲ್ ಅನ್ನುವೇ ಕೂಡ ಓಪನ್ ಮಾಡೋದಿಕ್ಕಾಗಿ ಜಾಗವನ್ನ ನೋಡ್ತಿದ್ದೀನಿ ಅಂತ ಕೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಲೀಡರು ನಮ್ಮ ಹಳ್ಳಿಯಲ್ಲಿ ನಿಮ್ಮ ಹಾಸ್ಪಿಟಲ್ ಅನ್ನುವೇ ಕೂಡ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿ ಇವನು ತನ್ನ ಮಗಳ ಜೊತೆ ಇರೋದಿಕ್ಕೆ ಒಂದು ಜಾಗವನ್ನುವೇ ಕೂಡ ಅರೇಂಜ್ ಮಾಡಿ ಕೊಡ್ತಾನೆ. ಆ ನಂತರ ಕೆಲವು ದಿನಗಳಾಗ್ಬೇಕಾದ್ರೆ ನಮ್ಮ ದಾಮಿನಿ ಕೂಡ ಸ್ಕೂಲಿಗಾಗಿನೇ ಬಂದು ಜಾಯಿನ್ ಆಗ್ತಾಳೆ. ಅಂಡ್ ಅದೇ ರೀತಿಯಾಗಿ ಸ್ಕೂಲಿನಲ್ಲಿ ಇರ್ಬೇಕಾದ್ರೆ ಬೇರೆ ಹುಡುಗರು ಮಲ್ಲಿ ಅನ್ನುವ ಹುಡುಗಿ ಹತ್ರಕ್ಕಾಗಿನೇ ಬಂದು ಚುಡಾಯಿಸೋದಿಕ್ಕಾಗಿನೇ ನೋಡ್ತಿರ್ತಾರೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ದಾಮಿನಿಗೆ ಕೋಪವನ್ನ ತಡೆಯೋದಿಕ್ಕೆ ಆಗೋದಿಲ್ಲ. ಸೊ ಸೀದಾ ಒಂದು ಹುಡುಗನನ್ನ ಬಂದು ಟಚ್ ಅನ್ನ ಮಾಡ್ಬೇಕಾದ್ರೆ ಅವನಿಗೆ ಕರೆಂಟ್ ಶಾಕ್ ಹೊಡೆದು ದೂರಕ್ಕಾಗಿನೇ ಬಂದು ಬಿದ್ದೋಗ್ಬಿಡ್ತಾನೆ. ಅಂಡ್ ಇದನ್ನ ನೋಡುವ ಮಲ್ಲಿ ಅನ್ನುವ ಹುಡುಗಿ ಕೂಡ ನಮ್ಮ ದಾಮಿನಿ ಅವಳನ್ನ ಪರಿಚಯ ಮಾಡ್ಕೊಂಡು ಇಬ್ಬರವೇ ಕೂಡ ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ ಗಳಾಗಿನೇ ಬದಲಾಗ್ತಾರೆ. ಅಂಡ್ ಇದೇ ರೀತಿಯಾಗಿ ದಿನಗಳು ಕಳೀತಾ ಇರ್ಬೇಕಾದ್ರೆ ನಮ್ಮ ದಾಮಿನಿಗೆ ಕರೆಂಟ್ ಶಾಕ್ ಹೊಡೆಯುವ ಪವರ್ ಇದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಯಾಕೆ ಟೀಚರ್ ಆಗಿರಬಹುದು, ಪ್ರಿನ್ಸಿಪಲ್ ಆಗಿರಬಹುದು, ಎಲ್ಲರೂ ಕೂಡ ಇವಳನ್ನ ಮುಟ್ಟಿ ಸೀದಾಗಿರೋ ಕಾಗೆಗಳ ಹಾಗೇನೆ ಬದಲಾಗ್ತಿರ್ತಾರೆ. ಇದೇ ಕಾರಣದಿಂದ ಊರಿನ ಜನಗಳವೇ ಕೂಡ ನಮ್ಮ ದಾಮಿನಿಯನ್ನ ಕಂಡ್ರೆ ತುಂಬಾನೇ ಭಯವನ್ನ ಪಡೋದಿಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ತುಂಬಾನೇ ಬೇಜಾರಾಗುವ ನಮ್ಮ ಚಂದ್ರನ್ ಕೂಡ ಎಷ್ಟೋ ಡಾಕ್ಟರ್ಗಳ ಹತ್ರಕ್ಕಾಗಿನೇ ಕರ್ಕೊಂಡು ಬಂದು ಇವಳನ್ನ ಚೆಕಪ್ ಅನ್ನವೇ ಕೂಡ ಮಾಡಿಸ್ತಾನೆ. ಬಟ್ ಆದ್ರೆ ಯಾವುದೇ ಡಾಕ್ಟರ್ಗಳ ಕೈಯಲ್ಲವೇ ಕೂಡ ಇದನ್ನ ಕ್ಯೂರ್ ಮಾಡೋದಿಕ್ಕೆ ಆಗೋದಿಲ್ಲ.
ಆದ್ರೆ ಒಬ್ಬ ಡಾಕ್ಟರ್ ಮಾತ್ರ ಈ ಪ್ರಾಬ್ಲಮ್ ಏನು ಅನ್ನೋದಾಗಿ ಅರ್ಥವನ್ನ ಮಾಡಿಸ್ತಾನೆ. ಅಂದ್ರೆ ಪ್ರತಿಯೊಬ್ಬರ ಬಾಡಿಯಲ್ಲೂ ಕೂಡ ಎಲೆಕ್ಟ್ರಿಕ್ ಪವರ್ ಖಂಡಿತ ಇದ್ದೇ ಇರುತ್ತೆ, ಆದ್ರೆ ಅದು ನಿಮ್ಮ ಮಗಳಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದಾಗಿನೇ ಹೇಳ್ಕೊಂಡು ಇದನ್ನ ಯಾವುದೇ ಕಾರಣಕ್ಕೆ ನಾವು ಕಡಿಮೆ ಮಾಡೋದಿಕ್ಕೆ ಆಗಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ನಮ್ಮ ದಾಮಿನಿ ಕೂಡ ಇದೇ ಕಾಯಿಲೆ ಜೊತೆಯಾಗಿನೇ ಬೆಳ್ಕೊಂಡು ದೊಡ್ಡೋರು ಕೂಡ ಆಗ್ತಾಳೆ. ಬಟ್ ಆದ್ರೆ ಕೂಡ ಯಾರು ಇವಳನ್ನ ಟಚ್ ಅನ್ನ ಮಾಡ್ತಾರೋ ಅವರಿಗೆ ಎಲ್ಲರಿಗೂ ಕೂಡ ಕರೆಂಟ್ ಶಾಕು ಹೊಡಿತಾನೆ ಇರುತ್ತೆ. ಸೊ ಒಂದು ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ಇದೇ ರೀತಿಯಾಗಿ ವರ್ಷಾನುಗಟ್ಟಲೆ ನಡೀತಾ ಇರೋದ್ರಿಂದ ಸಂಪೂರ್ಣವಾದ ಊರಿನ ಜನರಿಗೆ ಇದು ದೊಡ್ಡ ಸಮಸ್ಯೆಯಾಗಿನೇ ಪರಿಣಮಿಸುತ್ತೆ. ಆದ್ರಿಂದ ಎಲ್ಲಾ ಜನಗಳಿಗೂ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಚಂದ್ರನವನ ಹತ್ರಕ್ಕಾಗಿನೇ ಬಂದು ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ. ಆದಷ್ಟು ಬೇಗ ಒಂದು ಹುಡುಗನನ್ನ ನೋಡಿ ಇವಳನ್ನ ಮದ್ವೆ ಮಾಡಿ ಕಳಿಸ್ಬಿಡಿ, ಇವಳ ಕಾಟವನ್ನ ತಾಳೋದಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅನ್ನೋದಾಗಿ ಎಲ್ಲರಿಗೂ ಕೂಡ ಫೋರ್ಸ್ ಅನ್ನ ಮಾಡ್ತಾರೆ. ಸೊ ನಮ್ಮ ಚಂದ್ರನ್ಗೂ ಕೂಡ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ ಇವನುವೇ ಹುಡುಗರನ್ನ ನೋಡಿ ಮದ್ವೆ ಮಾಡೋದಿಕ್ಕೆ ಕೂಡ ಶುರುವನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಹುಡುಗನನ್ನವೇ ಕೂಡ ಕರೆಸಿ ಇವಳ ಜೊತೆ ಮಾತುಕತೆಗಾಗಿನೇ ಕೂರಿಸ್ಬೇಕಾದ್ರೆ ಬೈ ಮಿಸ್ ಆಗಿ ಟಚ್ ಆದ್ರೆ ಕೂಡ ಅವರಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅಲ್ವಾ. ಸೊ ಬರುವ ಪ್ರತಿ ಗಂಡ್ಗಳವೇ ಕೂಡ ಭಯವನ್ನ ಪಡ್ಕೊಂಡು ಓಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಒಬ್ರಲ್ಲ ಇಬ್ರಲ್ಲ ಅಂತ ಎಷ್ಟೇ ಗಂಡ್ಗಳನ್ನ ಕರ್ಸಿದ್ರೆ ಕೂಡ ಎಲ್ಲರೂ ಎದ್ನ ಬಿದ್ದು ಅನ್ನೋದಾಗಿ ಶಾಕನ್ನ ತಡ್ಕೊಳ್ಳೋದಿಕ್ಕೆ ಅದೇ ಓಡೋಗ್ತಾ ಇದ್ದಾರೆ. ಇದನ್ನ ನೋಡುವ ಚಂದ್ರನ್ ಕೂಡ ನಮ್ಮ ಮಗಳನ್ನ ಮದ್ವೆ ಆಗುವ ಗಂಡು ಈ ಜಗತ್ತಲ್ಲೇ ಇಲ್ಲ ಅಂತ ನಿರ್ಧಾರವನ್ನುವೇ ಕೂಡ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ಪಕ್ಕದ ಹಳ್ಳಿಯಲ್ಲಿರುವ ಯಾದಿ ಅನ್ನುವ ಒಂದು ಹುಡುಗನನ್ನ ನಾವು ನೋಡ್ತೀವಿ. ಅಂಡ್ ಇವನೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋ ಕೂಡ. ಅಂಡ್ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನ ತಾತ ಇವರ ಊರಿಗೆ ಮೆಂಬರ್ ಆಗಿರ್ತಾನೆ. ಸೊ ಇವಾಗ ನಾವುನುವೇ ಕೂಡ ಮೆಂಬರ್ ಆಗ್ಬೇಕು ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಪ್ರಚಾರವನ್ನ ಮಾಡ್ತಿದ್ದಾನೆ. ಬಟ್ ಆದ್ರೆ ಯಾರುವೇ ಕೂಡ ಇವನಿಗೆ ರೆಸ್ಪೆಕ್ಟ್ ಅನ್ನವೇ ಕೊಡೋದಿಲ್ಲ, ಸಪೋರ್ಟ್ ಅನ್ನವೇ ಮಾಡೋದಿಲ್ಲ. ಅಷ್ಟೇ ಯಾಕೆ ಇವನ ಸ್ವಂತ ಚಿಕ್ಕಪ್ಪನ ಮಗನೇನೆ ಬೇರೆ ಪಾರ್ಟಿಯವರಿಗೆ ಸಪೋರ್ಟ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅಂಡ್ ಇದ್ರ ಜೊತೆಗೆ ಇವನ ಅಪ್ಪ ಮತ್ತೆ ಚಿಕ್ಕಪ್ಪ ಇಬ್ಬರವೇ ಕೂಡ ಆಪೋಸಿಟ್ ಆಗಿನೇ ಜಗಳವನ್ನ ಮಾಡ್ಕೋತಿರ್ತಾರೆ. ಸೊ ಪ್ರತಿಯೊಂದು ವಿಷಯಕ್ಕೆ ಅಣ್ಣ ತಮ್ಮಂದಿರು ಜಗಳವನ್ನ ಮಾಡ್ಕೋತಿರ್ಬೇಕಾದ್ರೆ ಇದನ್ನ ನೋಡುವ ತಾತನಿಗೆ ಸ್ವಲ್ಪ ಕೂಡ ಇಷ್ಟನೇ ಆಗೋದಿಲ್ಲ. ಸೊ ನಾವು ಸಾಯೋಷ್ಟರಲ್ಲಿ ನನ್ನ ಇಬ್ಬರು ಮಕ್ಕಳಿಗೆ ಕೂಡ ಚೆನ್ನಾಗಿನೇ ಇರ್ಬೇಕು ಅನ್ನೋದಾಗಿನೇ ಬಯಸ್ತಾನೆ. ಆದ್ರೆ ಅದು ಯಾವುದೇ ಕೂಡ ಆಗೋದಿಲ್ಲ, ಬದಲಾಗಿ ತಾತ ಅವ್ರೇನೆ ತೀರೋಗ್ಬಿಡ್ತಾರೆ. ಬಟ್ ಆದ್ರೆ ಸಾಯೋದಕ್ಕಿಂತ ಮುಂಚೆ ಈ ತಾತ ಒಂದು ಒಳ್ಳೆ ಪ್ಲಾನ್ ಅನ್ನವೇ ಕೂಡ ಮಾಡಿ ಮಡಗಿದ್ದಾನೆ. ಅಂದ್ರೆ ತನ್ನ ಸಂಪೂರ್ಣವಾಗಿರುವ ಆಸ್ತಿ ಯಾರಿಗೆ ಸೇರ್ಬೇಕು ಅನ್ನೋದಾಗಿ ಒಂದು ವಿಲ್ ಅನ್ನ ಮಾಡಿದ್ದಾನೆ. ಸೊ ಅದೇ ರೀತಿಯಾಗಿ ಲಾಯರ್ ಬಿ ಕೂಡ ಮನೆಗೆ ಬಂದು ಆ ವಿಲ್ ಏನು ಅನ್ನೋದಾಗಿ ಅರ್ಥವನ್ನ ಮಾಡಿಸ್ತಾರೆ. ಅಂದ್ರೆ ಇವನ ಇಬ್ಬರು ಮಕ್ಕಳವೇ ಕೂಡ ಯಾವಾಗ್ಲೂ ಜಗಳವನ್ನ ಮಾಡ್ಕೊಂಡು ಬರ್ತಿದ್ರು ಅಲ್ವಾ, ಆದ್ರಿಂದ ಇಬ್ಬರಿಗೂ ಕೂಡ ಒಂದೇ ಒಂದು ಬಿಡಿಗಾಸನ್ನವೇ ಕೂಡ ಬರ್ದು ಮಡಗಿಲ್ಲ. ಬದಲಾಗಿ ತಾತನಿಗೆ ಇಬ್ಬರು ಮೊಮ್ಮಕ್ಕಳಿರೋದ್ರಿಂದ ಅದೇ ನಮ್ಮ ಯಾದಿ ಮತ್ತೆ ಸಪ್ತಗಿರಿ ಅನ್ನುವ ಮತ್ತೊಬ್ಬ ವ್ಯಕ್ತಿ, ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಈ ಆಸೆಯನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಇವರಿಬ್ಬರಲ್ಲಿ ಯಾರು ಮೊದಲು ಮದ್ವೆಯನ್ನ ಮಾಡ್ಕೊಂಡು ಇವರ ಮನೆಗೆ ಒಬ್ಬ ವಾರಸ್ದಾರನನ್ನ ಕೊಡ್ತಾರೋ ಅವರಿಗೆ ಸಂಪೂರ್ಣವಾಗಿರುವ ಆಸ್ತಿ ಸೇರುತ್ತೆ ಅನ್ನೋದಾಗಿ ಒಂದು ವಿಲ್ ಅನ್ನ ಮಾಡಿದ್ದಾರೆ. ಸೊ ಇದನ್ನ ಕೇಳುವ ನಮ್ಮ ಯಾದಿ ಆಗಿರ್ಬಹುದು ಅಥವಾ ಸಪ್ತಗಿರಿ ಆಗಿರ್ಬಹುದು, ಇಬ್ರುವೇ ಕೂಡ ನಾವು ಮೊದಲು ಮದ್ವೆಯನ್ನ ಮಾಡ್ಕೋಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಅಂದ್ರೆ ಈ ಸಪ್ತಗಿರಿ ಯಾವ್ದೋ ಒಂದು ರಾಜಸ್ಥಾನಿ ಹುಡುಗಿಯನ್ನವೇ ಕೂಡ ಕರ್ಕೊಂಡು ಬಂದು ಅವನ ಅಮ್ಮನಿಗೆ ಪರಿಚಯವನ್ನ ಮಾಡ್ತಾನೆ. ಅಮ್ಮ ನೋಡಮ್ಮ, ರಾಜಸ್ಥಾನಿ ಹುಡುಗಿಯನ್ನ ನಾನು ಆರಿಸ್ಕೊಂಡು ಬಂದಿದ್ದೀನಿ, ಅಂಡ್ ಇವಳೇನೆ ನಿನ್ನ ಸೊಸೆ. ಅಂಡ್ ಅದ್ರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಇವಳು ಆಲ್ರೆಡಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮೊದಲು ಇವಳೇನೆ ವಾರಸ್ದಾರನನ್ನ ಕೊಡ್ತಾಳೆ. ಸೊ ಎಲ್ಲ ಆಸ್ತಿನವೇ ಕೂಡ ನಮ್ಗೆ ಸಿಗುತ್ತೆ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇದನ್ನ ನೋಡುವ ಮಧುರು ಪೊರ್ಕೆನ ತಗೊಂಡು ಇವನಿಗೆ ಒಡೆಯೋದಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಆಸ್ತಿಗೋಸ್ಕರ ದಾರಿಯಲ್ಲಿ ಸಿಗುವ ಹುಡುಗಿಯನ್ನವೇ ಕೂಡ ಕರ್ಕೊಂಡು ಬಂದ್ಬಿಟ್ಟಿದ್ಯಾ, ಅದ್ರಲ್ಲೂ ಬೇರೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿರುವ ಹುಡುಗಿಯನ್ನೇ ಕರ್ಕೊಂಡು ಬಂದಿದ್ಯಾ ಅಂತ ಜಗಳವನ್ನ ಮಾಡ್ತಿರ್ತಾಳೆ. ಬಟ್ ಆದ್ರೆ ಸಪ್ತಗಿರಿ ಅವರ ಫಾದರ್ಗೆ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಸೀದಾ ಇವರ ಹತ್ರಕ್ಕಾಗಿನೇ ಬಂದು ಆರ್ತಿಯನ್ನ ಮಾಡ್ಕೊಂಡು ಆ ಹುಡುಗಿಯನ್ನವೇ ಕೂಡ ಮನೆಗಾಗಿನೇ ಕರ್ಕೋತಾರೆ. ಅಂದ್ರೆ ಎಲ್ಲ ಆಸ್ತಿನವೇ ನಮ್ಗೆ ಸಿಗುತ್ತೆ ಅನ್ನೋದಾಗಿ ಯೋಚನೆಯನ್ನ ಮಾಡಿದಾನೆ ಸಪ್ತಗಿರಿ ಅವನ ಫಾದರ್. ಸೊ ಇದನ್ನ ನಮ್ಮ ಯಾದಿ ಕೂಡ ನೋಡ್ಬೇಕಾದ್ರೆ ಅವನ ಫಾದರ್ನ ಹತ್ರವಾಗಿ ಆದಷ್ಟು ಬೇಗ ನಾನುವೇ ಕೂಡ ಮದ್ವೆಯನ್ನ ಮಾಡ್ಕೋಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದ್ರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ನಮ್ಮ ಯಾದಿಗೆ ಆಲ್ರೆಡಿ ಒಬ್ಬಳು ಗರ್ಲ್ ಫ್ರೆಂಡ್ ಇರ್ತಾ ಇದ್ದು, ಅವಳು ನೋಡೋದಿಕ್ಕೆ ಚೆನ್ನಾಗಿನೇ ತಿನ್ಕೊಂಡು ಗುಂಡುಗಿರುವ ಗುಂಡಮ್ಮ. ಸೊ ಅವಳನ್ನ ಬಂದು ಭೇಟಿ ಮಾಡೋಣ, ಮದ್ವೆ ಮಾತುಕತೆಯನ್ನ ಆಡೋಣ ಅನ್ನೋದಾಗಿನೇ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ಅವಳನ್ನ ನೋಡೋದಿಕ್ಕಾಗಿ ಅಂತ ಬೇರೆ ಹುಡುಗ ಬಂದು ಕುಳಿತಿರ್ತಾನೆ. ಸೊ ಅವಳನ್ನ ತಡೆದು ನಿಲ್ಸೋದಿಕ್ಕಾಗಿ ಎಷ್ಟೇ ಟ್ರೈಯನ್ನ ಮಾಡಿದ್ರವೇ ಕೂಡ ಆ ಡುಮ್ಮಿ ನಮ್ಮ ಯಾದಿಯನ್ನ ರಿಜೆಕ್ಟ್ ಮಾಡಿ ಬೇರೆ ಹುಡುಗನನ್ನ ಮದ್ವೆ ಆಗೋದಿಕ್ಕಾಗಿನೇ ಒಪ್ಕೋತಾಳೆ. ಸೊ ಇದರಿಂದ ಬೇಜಾರಾಗುವ ನಮ್ಮ ಹೀರೋ ಕೂಡ ವಾಪಸ್ಸು ಅವನ ಮನೆಗಾಗಿನೇ ಬಂದು ನಾನು ಒಂದು ವಾರದ ಒಳಗಡೆ ಬೇರೆ ಹುಡುಗಿಯನ್ನ ಮದ್ವೆ ಮಾಡ್ಕೋಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಪಕ್ಕದ ಹಳ್ಳಿಯಲ್ಲಿರುವ ಒಂದು ಹುಡುಗಿಯನ್ನವೇ ಕೂಡ ನೋಡೋದಿಕ್ಕಾಗಿನೇ ರೆಡಿ ಆಗ್ತಾರೆ.
ಅಂಡ್ ಇವನಿಗೆ ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡು ಮತ್ತೆ ಒಬ್ಬ ಅಂಕಲ್ ಅನ್ನುವೆ ಕೂಡ ಕರ್ಕೊಂಡು ಆ ಪಕ್ಕದ ಹಳ್ಳಿಯಲ್ಲಿರುವ ಹುಡುಗಿಯನ್ನ ನೋಡೋದಕ್ಕಾಗಿನೇ ಬರ್ಬೇಕಾದ್ರೆ ನಮ್ಮ ಯಾದಿಗೆ ಆ ಹುಡುಗಿ ಒಂದು ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಆದ್ರಿಂದ ಈ ಹುಡುಗಿ ಬೇಡ ಅನ್ನೋದಾಗಿನೇ ಹೇಳಿ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಸೊ ಇವಾಗ ಏನ್ ಮಾಡೋದು, ಎಲ್ಲಿ ಹುಡುಗಿಯರನ್ನ ಹುಡ್ಕೋದು ಅಂತ ಇವ್ರು ಟೆನ್ಷನ್ ಆಗಿನೇ ಬರ್ತಿರ್ಬೇಕಾದ್ರೆ ನಮ್ಮ ದಾಮಿನಿ ಕೂಡ ಇದೇ ಹಳ್ಳಿಯಲ್ಲಿ ಇರೋದು ಅಲ್ವಾ. ಸೊ ಊರಿನ ಜನಗಳು ನಮ್ಮ ದಾಮಿನಿ ಅವಳನ್ನ ಅಟ್ಟಾಡಿಸಿನೇ ಹೋಗ್ತಿರ್ತಾರೆ. ಸೊ ಇದನ್ನ ನಮ್ಮ ಯಾದಿ ಕೂಡ ನೋಡ್ಬೇಕಾದ್ರೆ ಫುಲ್ಲು ಶಾಕು. ಇಂಥ ಹುಡುಗಿಯನ್ನ ನಾವು ಎಲ್ಲವೇ ಕೂಡ ನೋಡೇ ಇಲ್ಲ. ಅಂಡ್ ನಾವು ಮದ್ವೆ ಅಂತ ಆದ್ರೆ ಇವಳನ್ನೇ ಆಗ್ಬೇಕು ಅನ್ನೋದಾಗಿ ಫಿಕ್ಸ್ ಆಗ್ಬಿಡ್ತಾನೆ. ಅಂಡ್ ನಮ್ಮ ದಾಮಿನಿಯನ್ನ ನೋಡಿ ಯಾವ ಮಟ್ಟಿಗೆ ಇವನು ಕಳ್ದೋಗಿದ್ದಾನೆ ಅಂದ್ರೆ, ಇವರ ಹಿಂದೆ ದಾಮಿನಿಯನ್ನ ಯಾರೇ ಕೂಡ ಟಚ್ ಅನ್ನ ಮಾಡಬೇಡಿ, ಕರೆಂಟ್ ಶಾಕ್ ಅನ್ನ ಕೊಡ್ತಾಳೆ ಅನ್ನೋದಾಗಿನೇ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಸೊ ಅದನ್ನವೇ ಕೂಡ ಇವರು ಅಬ್ಸರ್ವ್ ಅನ್ನ ಮಾಡೋದಿಕ್ಕೆ ಆಗ್ತಿಲ್ಲ, ಆ ಲೆವೆಲ್ಗೆ ಕಳ್ದೋಗಿದ್ದಾನೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಊರಿನ ಎಲ್ಲಾ ಜನಗಳಿವೆ ಕೂಡ ಸೇರ್ಕೊಂಡು ಪಂಚಾಯಿತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ದಾಮಿನಿಗೆ ಯಾವ ರೀತಿ ಮದ್ವೆ ಮಾಡೋದು, ಅವಳ ಕತೆ ಏನ್ ಮಾಡೋದು ಅನ್ನೋದಾಗಿ ಪಂಚಾಯಿತಿಯನ್ನ ಮಾಡ್ತಿರ್ತಾರೆ. ಸೊ ಇದೇ ಟೈಮಿಗೆ ಅವಳ ಫಾದರ್ ಆಗಿರುವ ಚಂದ್ರನ್ಗೆ ಒಂದು ಪಂಡಿತ್ಗಳಿಂದ ಕಾಲ್ ಬರುತ್ತೆ. ಅಂಡ್ ಅವರು ಪಕ್ಕದ ಊರಿನಿಂದ ಒಂದು ಹುಡುಗ ನಿಮ್ಮ ಮಗಳನ್ನ ನೋಡೋದಿಕ್ಕಾಗಿ ಬರ್ತಿದ್ದಾನೆ ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ಈ ವಿಷಯವನ್ನ ಊರಿನ ಮೆಂಬರ್ಗಳಾಗಿರ್ಬಹುದು ಎಲ್ಲಾ ಜನಗಳ ಹತ್ರನೂ ಹೇಳ್ಕೋಬೇಕಾದ್ರೆ ಎಲ್ಲರವೇ ಒಂದು ಡಿಸಿಷನ್ ಅನ್ನುವೇ ಕೂಡ ತಗೋತಾರೆ. ಅಂದ್ರೆ ನಮ್ಮ ದಾಮಿನಿಯನ್ನ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅನ್ನುವ ವಿಷಯವನ್ನ ಬಚ್ಚಿಡೋಣ. ಅಂಡ್ ಅವಳ ರಹಸ್ಯಗಳ ಬಗ್ಗೆ ಗೊತ್ತಾಗದೇ ಇರುವ ಹಾಗೆ ಪ್ಲಾನ್ ಅನ್ನ ಮಾಡಿ ಅವನ ಜೊತೆ ಮದ್ವೆಯನ್ನುವೇ ಮಾಡ್ಬಿಡೋಣ ಅನ್ನೋದಾಗಿ ಎಲ್ಲರವೇ ಕೂಡ ಮಾತಾಡ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಊರಿನ ಜನಗಳವೇ ಕೂಡ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಎಲ್ಲಾ ಕಡೆನೂ ನಮ್ಮ ದಾಮಿನಿಯನ್ನ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅಂತ ಒಂದು ಎಚ್ಚರಿಕೆ ಬೋರ್ಡ್ ಅನ್ನ ಹಾಕಿದ್ದಾರೆ ಅಲ್ವಾ. ಸೊ ಆ ಎಲ್ಲಾ ಪೋಸ್ಟರ್ ಗಳನ್ನೂ ಕೂಡ ಕಿತ್ತಾಕೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಯಾದಿ ಕೂಡ ಅವನ ಫ್ರೆಂಡು ಮತ್ತೆ ಒಬ್ಬ ಅಂಕಲ್ ಅನ್ನ ಕರ್ಕೊಂಡು ನಮ್ಮ ದಾಮಿನಿ ಅವಳನ್ನ ನೋಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಇವರು ಬರ್ತಿದಾಗಿನೇ ಊರಿನ ಎಲ್ಲಾ ಜನಗಳಿವೆ ಕೂಡ ಒಟ್ಟಾಗಿನೇ ಸೇರ್ಕೊಂಡು ತಮಟೆ ಬಾರಿಸೋದೇನು, ಹಾರವನ್ನ ಹಾಕೋದೇನು, ಆರತಿಯನ್ನ ಮಾಡೋದೇನು, ಎಲ್ಲರವೇ ಡ್ಯಾನ್ಸ್ ಅನ್ನ ಮಾಡ್ಕೊಂಡು ನಮ್ಮ ಯಾದಿಗೂ ಕೂಡ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಟ್ಟು ತುಂಬಾನೇ ಗೌರವದಿಂದ ಇವನನ್ನ ವೆಲ್ಕಮ್ ಅನ್ನ ಮಾಡ್ಕೋತಾರೆ. ಇದನ್ನ ನೋಡುವ ನಮ್ಮ ಯಾದಿ ಕೂಡ ತುಂಬಾನೇ ಇಂಪ್ರೆಸ್ ಆಗೋಗ್ಬಿಡ್ತಾನೆ. ಅಂದ್ರೆ ಈ ಹುಡ್ಗೆನ ಕಂಡ್ರೆ ಈ ಊರಿನ ಜನಗಳು ತುಂಬಾನೇ ಪ್ರೀತಿಯನ್ನ ಮಾಡ್ತಾರೆ ಅನ್ಸುತ್ತೆ. ಸೊ ಅದಕ್ಕೇನೆ ಇಷ್ಟೊಂದು ಪ್ರೀತಿಯಿಂದ ವೆಲ್ಕಮ್ ಅನ್ನ ಮಾಡ್ಕೋತಾ ಇದ್ದಾರೆ ಅಂತ ತಿಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋಗೆ ಗೊತ್ತಿರ್ತಾ ಇಲ್ಲ ಎಲ್ಲರೂ ಸೇರ್ಕೊಂಡು ಬಲಿಕಾ ಬಕ್ರವನ್ನ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಇದ್ರ ನಡುವೆ ನಮ್ಮ ದಾಮಿನಿ ಅವಳನ್ನ ನೋಡ್ಬೇಕಾದ್ರೆ ನಾವು ವಿಷವನ್ನ ಮುಚ್ಚಿಟ್ಟು ಮೋಸವನ್ನ ಮಾಡೋದು ಬೇಡ, ಅಟ್ಲೀಸ್ಟ್ ಇವನಿಗೆ ಸತ್ಯವನ್ನ ಹೇಳೋಣ ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಅವನ ಜೊತೆ ಒಂಟಿಯಾಗಿನೇ ಮಾತಾಡೋದಕ್ಕಾಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ಇದೇ ರೀತಿಯಾಗಿ ಇವಳ ರಹಸ್ಯದ ಬಗ್ಗೆ ಹೇಳ್ಕೊಳ್ಳೋಣ ಅಂತ ನೋಡ್ತಿರ್ಬೇಕಾದ್ರೆ ನಮ್ಮ ಯಾದಿ ಅವಳ ಮಾತನ್ನ ಅರ್ಧಕ್ಕಾಗಿನೇ ನಿಲ್ಲಿಸಿ, ನಿನ್ ಬಗ್ಗೆ ನಾನು ಇನ್ನವೇ ಏನುವೆ ತಿಳ್ಕೊಳ್ಳೋದ್ರ ಅಗತ್ಯ ಇಲ್ಲ, ಹಂಗೋ ತಿಳ್ಕೋಬೇಕು ಅಂದ್ರೆ ಮದ್ವೆ ಆದ ನಂತರ ತಿಳ್ಕೊತೀನಿ ಬಿಡು ಅನ್ನೋದಾಗಿನೇ ಹೇಳ್ಕೊಂಡು ಮದ್ವೆ ಆಗೋದಿಕ್ಕಾಗಿನೇ ಒಪ್ಕೊಂಡ್ಬಿಡ್ತಾನೆ. ನಂತರ ಇಬ್ಬರವೇ ಕೂಡ ಇವರ ನಂಬರ್ಗಳನ್ನೂ ಕೂಡ ಎಕ್ಸ್ಚೇಂಜ್ ಅನ್ನ ಮಾಡ್ಕೊಂಡು ಪ್ರತಿದಿನ ಮಾತಾಡೋದಿಕ್ಕೆ ಶುರುವನ್ನ ಮಾಡ್ಕೋಬೇಕಾದ್ರೆ ನಮ್ಮ ದಾಮಿನಿ ಕೂಡ ಈ ಯಾದಿಯನ್ನ ಪ್ರೀತಿ ಮಾಡೋದಿಕ್ಕಾಗಿ ಶುರುವನ್ನವೇ ಕೂಡ ಮಾಡ್ಕೋತಾಳೆ. ಸೊ ಇನ್ನು ಕೆಲವೇ ದಿನದಲ್ಲಿ ಎಂಗೇಜ್ಮೆಂಟ್ ಅನ್ನುವೇ ಕೂಡ ಮಾಡ್ಕೊಳ್ಳೋದಿಕ್ಕಾಗಿ ರೆಡಿ ಆಗ್ತಾರೆ. ಆದ್ರೆ ಅದಕ್ಕಿಂತ ಹಿಂದೆ ನಮ್ಮ ದಾಮಿನಿ ಹೀರೋವಿಗೆ ಕಾಲ್ ಅನ್ನ ಮಾಡಿ ನಾಳೆ ಎಂಗೇಜ್ಮೆಂಟ್ ಅಲ್ಲಿ ಟಚ್ ಅನ್ನ ಮಾಡದೇ ಇರುವ ರೀತಿಯಾಗಿನೇ ರಿಂಗ್ ಅನ್ನ ಹಾಕ್ಬೇಕು ಅಂತ ಷರತ್ತನ್ನ ಹಾಕ್ತಾಳೆ. ಸೊ ಇದನ್ನ ಕೇಳುವ ನಮ್ಮ ಯಾದಿ ಒಂದು ಕ್ಷಣಕ್ಕಾಗಿನೇ ಕನ್ಫ್ಯೂಷನ್ ಆಗಿ ಅವನ ಅಂಕಲ್ನ ಹತ್ರಕ್ಕಾಗಿನೇ ಬಂದು ಹೇಳ್ಕೊತಾನೆ. ಟಚ್ ಅನ್ನೇ ಮಾಡ್ದಿರಾ ನಾನು ರಿಂಗ್ ಅನ್ನ ಯಾವ ರೀತಿ ಆಗ್ಬೇಕು ಏನ್ ಮಾಮು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದಕ್ಕೆ ಅಂಕಲ್ ಕೂಡ ಎಷ್ಟೊಂದು ಸಂಸ್ಕಾರವನ್ನ ಕಲ್ತಿದ್ದಾಳೆ. ಮದ್ವೆಗಿಂತ ಮುಂಚೆ ಟಚಿಂಗು ಗಿಚ್ಚಿಂಗು ಏನುವೆ ಬೇಡ ಅಂತ ಇಂಡೈರೆಕ್ಟ್ ಆಗಿನೇ ಹೇಳ್ತಾ ಇದ್ದಾಳೆ. ಸೊ ನೀನು ಒಪ್ಕೊ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ನಮ್ಮ ಯಾದಿ ಕೂಡ ಓಕೆ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಎಂಗೇಜ್ಮೆಂಟ್ ಅನ್ನುವೇ ಕೂಡ ಶುರುವನ್ನ ಮಾಡ್ಬೇಕಾದ್ರೆ ನಮ್ಮ ದಾಮಿನಿ ಆಗಿರ್ಬಹುದು, ಅವಳ ತಂದೆ ಆಗಿರ್ಬಹುದು, ಊರಿನ ಜನರಾಗಿರ್ಬಹುದು ಎಲ್ಲರವೇ ಕೂಡ ತುಂಬಾನೇ ಗಾಬರಿಗಾಗಿನೇ ಒಳಗಾಗಿದ್ದಾರೆ. ಅಂದ್ರೆ ನಮ್ಮ ಹೀರೋ ಅಪ್ಪಿತಪ್ಪಿಯಾಗಿ ದಾಮಿನಿ ಅವಳನ್ನ ಟಚ್ ಅನ್ನ ಮಾಡ್ಬಿಟ್ರೆ ಅವನಿಗೆ ಶಾಕ್ ಹೊಡೆದು ಮದ್ವೆ ಕೂಡ ನಿಂತೋಗ್ಬಿಡುತ್ತೆ ಅಲ್ವಾ. ಸೊ ಏನ್ ಮಾಡೋದು ಅನ್ನೋದಾಗಿ ಎಲ್ಲರವೇ ಕೂಡ ಗಾಬರಿಯಾಗಿದ್ದಾರೆ. ಬಟ್ ಆದ್ರೆ ನಮ್ಮ ಯಾದಿ ನಾನು ಟಚ್ ಅನ್ನ ಮಾಡ್ದಿರಾ ರಿಂಗ್ ಅನ್ನ ಹಾಕ್ತೀನಿ ಅಂತ ಹೇಳ್ಕೊಂಡಿದ್ದ ಅಲ್ವಾ. ಸೊ ಅದೇ ರೀತಿಯಾಗಿನೇ ತುಂಬಾನೇ ಕೇರ್ಫುಲ್ ಆಗಿ ಟಚ್ ಅನ್ನ ಮಾಡ್ದಿರಾ ರಿಂಗ್ ಅನ್ನ ಹಾಕ್ತಾನೆ. ಸೊ ಫೈನಲಿ ಇವರ ಎಂಗೇಜ್ಮೆಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಅಂಡ್ ಇದಾದ ನಂತರ ಮತ್ತೊಂದು ಪ್ರಾಬ್ಲಮ್ ಕೂಡ ಎದುರಾಗುತ್ತೆ. ಅಂದ್ರೆ ನಮ್ಮ ಹೀರೋ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡಿಸ್ಬೇಕು ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಇವಾಗ ಫೋಟೋ ಶೂಟ್ ವಿಡಿಯೋ ಶೂಟ್ ಅನ್ನ ಮಾಡಿಸ್ಬೇಕಾದ್ರೆ ಟಚ್ ಅನ್ನ ಮಾಡ್ಲೇಬೇಕು ಅಲ್ವಾ. ಸೊ ಅವಾಗ ಯಾವ ರೀತಿಯಾಗಿ ಅವಾಯ್ಡ್ ಅನ್ನ ಮಾಡೋದು ಅಂತ ಎಲ್ಲರೂ ಕೂಡ ಟೆನ್ಷನ್ ಆಗ್ತಾರೆ. ಮೊದ್ಲು ಊರಿನ ಜನರು ಎಲ್ಲರೂ ಕೂಡ ಇವರ ಮಧ್ಯಕ್ಕಾಗಿನೇ ಬಂದು ಯಾವ್ಯಾವ ಮೂಮೆಂಟ್ ನಲ್ಲಿ ಇಬ್ಬರವೇ ಕೂಡ ಟಚ್ ಆಗ್ತಿರ್ತಾರೋ ಆವಾಗ ಫ್ಲವರ್ ಆಗಿರ್ಬಹುದು, ರೋಸ್ ಆಗಿರ್ಬಹುದು ಎಲ್ಲವನ್ನವೇ ಕೂಡ ಮಧ್ಯಕ್ಕಾಗಿನೇ ಇಟ್ಟು ಇವರು ಟಚ್ ಅನ್ನ ಮಾಡದೇ ಇರುವ ರೀತಿಯಾಗಿ ಅವಾಯ್ಡ್ ಅನ್ನ ಮಾಡಿ ಬರ್ತಾರೆ.
ಬಟ್ ಆದ್ರೂ ಕೂಡ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಹೀರೋ ದಾಮಿನಿ ಅವಳನ್ನ ಟಚ್ ಅನ್ನ ಮಾಡ್ಬಿಡ್ತಾನೆ. ಸೊ ಪಟ್ ಅನ್ನೋದಾಗಿ ಕರೆಂಟ್ ಹೊಡಿಬೇಕಾದ್ರೆ ನಮ್ಮ ಹೀರೋ ಫುಲ್ ಶಾಕು. ಸೊ ಸೀದಾ ಇವನ ಮಾಮುವಿನ ಹತ್ರಕ್ಕಾಗಿನೇ ಬಂದು ಮಾಮು ಅವಳನ್ನ ಮುಟ್ಟಿದ ಕೂಡಲೇ ನನ್ಗೆ ಕರೆಂಟ್ ಹೊಡಿತು ಮಾಮು ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಈ ಮಾಮುವನ್ನ ನೋಡ್ಬೇಕಾದ್ರೆ ಇವನು ಬೇರೆ ಲೆವೆಲ್ಲು. ಮಚ ನೀನು ಚಿಂತೆ ಮಾಡ್ಬೇಡ, ಇವಳ ಮತ್ತೆ ನಿನ್ನ ಸಂಬಂಧ ಜನ್ಮ ಜನ್ಮಗಳದ್ದು. ಮಗಧೀರ ಮೂವಿಯಲ್ಲಿ ನೀನು ನೋಡಿಲ್ವಾ, ಹೀರೋಯಿನ್ ಅವಳನ್ನ ಮುಟ್ಬೇಕಾದ್ರೆ ಅವನಿಗೆ ಕೂಡ ಇದೇ ರೀತಿಯಾಗಿ ಕರೆಂಟ್ ಹೊಡಿತಿತ್ತು. ಸೊ ನಿಂದುವೆ ಕೂಡ ಅದೇ ರೀತಿಯಾದ ಜನ್ಮ ಜನ್ಮದ ಲವ್ ಕೊಣೋ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋ ಕೂಡ ಜಗತ್ತಿನಲ್ಲೇ ಲಕ್ಕಿಯೆಸ್ಟ್ ಪರ್ಸನ್ ನಾವೇನೆ ಅನ್ನೋದಾಗಿನೇ ಪ್ರೌಡ್ ಆಗಿ ಫೀಲ್ ಆಗ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಮದ್ವೆ ದಿನ ಕೂಡ ಬರ್ಬೇಕಾದ್ರೆ ನಮ್ಮ ಹೀರೋವಿನ ಕಡೆಯವರಂತೂ ಮದ್ವೆಗಾಗಿ ತುಂಬಾನೇ ಎಕ್ಸೈಟೆಡ್ ಆಗಿನೇ ತುಂಬಾನೇ ಹ್ಯಾಪಿ ಆಗಿದ್ದಾರೆ. ಬಟ್ ಆದ್ರೆ ನಮ್ಮ ದಾಮಿನಿ ಆಗಿರ್ಬಹುದು, ಅವಳ ಫಾದರ್ ಆಗಿರ್ಬಹುದು, ಊರಿನ ಜನರಾಗಿರ್ಬಹುದು, ಎಲ್ಲರಿಗೂ ಕೂಡ ಮದ್ವೆ ಆಗುತ್ತೋ ಇಲ್ವೋ ಅನ್ನುವ ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಯಾಕಂದ್ರೆ ಅಪ್ಪಿತಪ್ಪಿ ಏನಾದ್ರೂ ಇವನು ಟಚ್ ಅನ್ನ ಮಾಡ್ಬಿಟ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅಲ್ವಾ. ಅಂಡ್ ಅದು ಹುಡುಗನ ಕಡೆಯವರಿಗೆ ಗೊತ್ತಾಗ್ಬಿಟ್ರೆ ಖಂಡಿತ ಮದ್ವೆಯನ್ನ ಸ್ಟಾಪ್ ಅನ್ನ ಮಾಡ್ಬಿಡ್ತಾರೆ. ಸೊ ಏನಾಗ್ಬಿಡುತ್ತೆ ಅನ್ನೋದಾಗಿ ಎಲ್ಲರಿಗೂ ಕೂಡ ಗಾಬರಿಯನ್ನ ಪಡ್ಕೊಂಡಿರ್ಬೇಕಾದ್ರೆ ಪೂಜಾರಿ ಕೂಡ ಮಾಂಗಲ್ಯ ಧಾರಣೆಯನ್ನ ಮಾಡೋನೋದಾಗಿನೇ ಹೇಳ್ಕೊತಾನೆ. ಸೊ ನಮ್ಮ ಹೀರೋ ಕೂಡ ತಾಳಿಯನ್ನ ಎತ್ಕೊಂಡು ಬಂದು 2 ಗಂಟುಗಳನ್ನೇನೋ ಸೂಪರ್ ಆಗಿನೇ ಆಗ್ತಾನೆ. ಬಟ್ ಆದ್ರೆ 3ನೇ ಗಂಟನ ಹಾಕಿ ಮುಗಿಸ್ಬೇಕಾದ್ರೆ ಕೋಣೆಯಲ್ಲಿ ಟಚ್ ಆಗ್ಬಿಡುತ್ತೆ. ಸೊ ಫಾಟ್ ಅನ್ನೋದಾಗಿ ನಮ್ಮ ಹೀರೋವಿಗೆ ಕರೆಂಟ್ ಶಾಕ್ ಹೊಡಿಯುತ್ತೆ. ಆದ್ರೆ ನಮ್ಮ ಹಳ್ಳಿ ಜನಗಳು ತುಂಬಾನೇ ಪ್ರಿಪೇರ್ ಆಗಿನೇ ಬಂದಿದ್ದಾರೆ ಅಲ್ವಾ. ಸೊ ಸೀದಾ ಕ್ಯಾಮ್ರಾಮ್ಯಾನಿಗೆ ಬೈಯೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾರೆ. ಆ ಕೇಬಲ್ ಗಳನ್ನ ಸರಿಯಾಗಿ ಮಡಿಕೊಳ್ಳೋದಿಕ್ಕೆ ಬರೋದಿಲ್ವಾ, ನೋಡಿವಾಗ ನಮ್ಮ ಮದ್ವೆ ಹುಡುಗನಿಗೆ ಕರೆಂಟ್ ಹೊಡೆದ್ಬಿಡ್ತು ಅನ್ನೋದಾಗಿನೇ ಹೇಳಿ ದಬಾಯಿಸ್ತಾರೆ. ಬಟ್ ಆದ್ರೆ ಈ ಪ್ರಾಬ್ಲಮ್ ಇಲ್ಲಿಗೆನೆ ಮುಗಿಯೋದಿಲ್ಲ. ಯಾಕಂದ್ರೆ ಒಬ್ಬರ ಕೈಯನ್ನ ಒಬ್ಬರು ಹಿಡ್ಕೊಂಡು ಅಗ್ನಿಕುಂಡವನ್ನ ಸುದ್ಬೇಕು ಅಲ್ವಾ. ಸೊ ಇವಾಗ ನಮ್ಮ ದಾಮಿನಿ ಕೂಡ ಇನ್ನವೇ ಟೆನ್ಷನ್ ಆಗೋಗ್ಬಿಡ್ತಾಳೆ. ಆದ್ರೂ ಕೂಡ ಬೇರೆ ದಾರಿ ಇಲ್ದೆ ನಮ್ಮ ಹೀರೋವಿನ ಕೈಯನ್ನ ಹಿಡ್ಕೋಬೇಕಾದ್ರೆ ಯಾವ ಚಮತ್ಕಾರ ಆಗುತ್ತೋ ಏನೋ ಯಾರಿಗಿವೆ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ಈ ಬಾರಿ ನಮ್ಮ ಹೀರೋಗೆ ಯಾವುದೇ ರೀತಿಯಾದ ಕರೆಂಟು ಹೊಡೆಯಲ್ಲ. ಅಂಡ್ ಇವಾಗ ಮದ್ವೆ ಕೂಡ ಸಕ್ಸಸ್ಫುಲ್ ಆಗಿನೇ ಕಂಪ್ಲೀಟ್ ಆಗಿದೆ. ಇನ್ನು ಕೊನೆಯದಾಗಿ ಮಗಳನ್ನ ಕಳಿಸಿಕೊಡುವ ಶಾಸ್ತ್ರವನ್ನ ಮಾಡ್ಬೇಕಿರುತ್ತೆ ಅಷ್ಟೇ. ಅಂಡ್ ಆವಾಗ ನಮ್ಮ ಫಾದರ್ ಆಗಿರುವ ಚಂದ್ರನ್ ಕೂಡ ನಮ್ಮ ಅಳಿಯನಿಗೆ ಎಲ್ಲಾ ಸತ್ಯಗಳನ್ನ ಇವಾಗ್ಲಾದ್ರೂ ಹೇಳೋಣ ಅಂತ ಟ್ರೈ ಅನ್ನ ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ನಮ್ಗೆ ಸುಸ್ಸು ಬಂದಿದೆ ಅನ್ನೋದಾಗಿನೇ ಹೇಳಿ ಆ ಜಾಗದಿಂದ ಬಂದ್ಬಿಡ್ತಾನೆ. ಸೊ ನಮ್ಮ ಚಂದ್ರನು ಇವಾಗ್ಲೂ ಕೂಡ ಸತ್ಯವನ್ನ ಹೇಳೋದಿಕ್ಕೆ ಆಗೋದಿಲ್ಲ. ಆ ನಂತರ ಎಲ್ಲರಿಗೂ ಕೂಡ ವಿದಾಯವನ್ನ ಹೇಳಿ ಅವರವರ ಮನೆಗಾಗಿನೇ ಹೊರಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಇವರಿಬ್ಬರಿಗೆ ಫಸ್ಟ್ ನೈಟ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಒಳಗಡೆ ಬರ್ತಾರೆ. ಬಟ್ ಆದ್ರೆ ನಮ್ಮ ದಾಮಿನಿ ಪೂರ್ತಿಯಾಗಿನೇ ಗಾಬರಿಯನ್ನ ಮಾಡ್ಕೊಂಡಿದ್ದಾಳೆ. ಸೊ ಇವಾಗ ಏನ್ ಮಾಡೋದು, ಯಾವ ರೀತಿ ತಡೆಯೋದು ಅನ್ನೋದಾಗಿ ಯೋಚನೆಯನ್ನ ಮಾಡ್ತಿರ್ತಾಳೆ. ಆದ್ರೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಸೂಪರ್ ಆಗಿನೇ ಎಕ್ಸೈಟೆಡ್ ಆಗಿ ಇವಳನ್ನ ಸೇರೋದಿಕ್ಕಾಗಿ ಹತ್ರಕ್ಕಾಗಿನೇ ಬರ್ತಾನೆ. ಅದಕ್ಕೆ ನಮ್ಮ ದಾಮಿನಿ ಕೂಡ ಹಾಲಿನ ಗ್ಲಾಸ್ ಅನ್ನ ಇವನ ಕೈಗಾಗಿನೇ ಕೊಡೋದಿಕ್ಕಾಗಿ ನೋಡ್ತಾಳೆ. ಅಂಡ್ ನಮ್ಮ ಹೀರೋ ಕೂಡ ಹಾಲನ್ನ ಇಸ್ಕೊಂಡು ಎಲ್ಲವನ್ನ ಕುಡ್ದು ಇವಳ ಹತ್ರಕ್ಕೆ ಬರ್ಬೇಕಾದ್ರೆ ಇವಳು ಇನ್ನವೇ ಕೂಡ ದೂರಕ್ಕಾಗಿನೇ ಹೋಗ್ತಿರ್ತಾಳೆ. ಮೇ ಬಿ ಇವಳಿಗೆ ನಾಚಿಕೆ ಆಗ್ತಿದೆ ಅನ್ಸುತ್ತೆ, ನಾವೇನೇ ಇವಳನ್ನ ಹಗ್ಗನ ಮಾಡ್ಕೊಳ್ಳೋಣ ಅಂತ ಅವಳ ಹತ್ರಕ್ಕಾಗಿನೇ ಬಂದು ಲೈಟ್ ಅನ್ನವೇ ಕೂಡ ಆಫ್ ಮಾಡ್ತಾನೆ. ಸೊ ಇವಾಗ ನಮ್ಮ ದಾಮಿನಿ ಕೂಡ ಇವನ ಎದೆಯ ಮೇಲೆ ಕೈಯನ್ನ ಮಡಗ್ಬೇಕಾದ್ರೆ ಫಾಟ್ ಅನ್ನೋದಾಗಿ ಕರೆಂಟ್ ಹೊಡೆಯುತ್ತೆ. ಅಷ್ಟೇ ನಮ್ಮ ಹೀರೋ ಸೀದಾ ಹಾರ್ಕೊಂಡು ಹಿಂದಕ್ಕಾಗಿನೇ ಬಂದು ಬೀಳ್ತಾನೆ. ಅಂಡ್ ಇದನ್ನ ನೋಡುವ ದಾಮಿನಿ ಗಾಬರಿಯನ್ನ ಮಾಡ್ಕೊಂಡು ಅವನನ್ನ ಮೇಲೆ ಎತ್ತೋದಕ್ಕಾಗಿನೇ ಬಂದು ಟಚ್ ಅನ್ನ ಮಾಡ್ಬಿಡ್ತಾಳೆ. ಸೊ ಮತ್ತೆ ಇವನಿಗೆ ಕರೆಂಟ್ ಹೊಡೆದು ಗೋಡೆ ಹತ್ರಕ್ಕಾಗಿನೇ ಹಾರ್ಕೊಂಡು ಬಂದು ಬೀಳ್ತಾನೆ. ಅಂಡ್ ಇವಾಗ ನಮ್ಮ ಹೀರೋಗವೇ ಕೂಡ ಎಲ್ಲಾ ವಿಷಯನೂ ಅರ್ಥವಾಗೋದಿಕ್ಕೆ ಶುರುವಾಗುತ್ತೆ. ಏನಕ್ಕೆ ಇವಳು ಟಚ್ ಅನ್ನ ಮಾಡ್ದಿರಾ ಉಂಗ್ರವನ್ನ ಹಾಕೋದಿಕ್ಕಾಗಿ ಹೇಳಿದ್ಲು ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಈ ವಿಷಯ ಕೂಡ ಪೂರ್ತಿಯಾದ ಊರಿಗೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಅಂದ್ರೆ ಇವನು ಮೊದಲನೇ ರಾತ್ರಿಯಲ್ಲಿ ಮಂಚವನ್ನ ಮುರ್ದಾಗ್ತಾ ಅನ್ನೋದಾಗಿನೇ ಸ್ಪ್ರೆಡ್ ಆಗಿರುತ್ತೆ. ಸೊ ಸೀದಾ ನಮ್ಮ ಹೀರೋ ಇವನ ಮಾಮುವಿನ ಹತ್ರಕ್ಕಾಗಿನೇ ಬಂದು ನಡೆದಿರುವ ವಿಷಯವನ್ನ ಹೇಳ್ಕೋಬೇಕಾದ್ರೆ ಮಾಮು ಕೂಡ ಪಟ್ ಅಂತ ನಮ್ಮ ಚಂದ್ರನವನಿಗೆ ಕಾಲ್ ಅನ್ನ ಮಾಡಿ ನಿಮ್ಮ ಮಗಳು ಶಾಕ್ ಅನ್ನೆಲ್ಲ ಕೊಡ್ತಾ ಇದ್ದಾಳೆ ಅಂತ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಚಂದ್ರನ್ ಕೂಡ ನಾನು ಮುಂಚೆನೆ ಇದನ್ನ ಹೇಳೋದಿಕ್ಕಾಗಿ ಟ್ರೈ ಅನ್ನ ಮಾಡ್ದೆ. ಬಟ್ ಆದ್ರೆ ಅಳಿಯಂದ್ರು ಇದನ್ನ ಕೇಳೋದಿಕ್ಕಾಗಿ ರೆಡಿ ಇರ್ಲಿಲ್ಲ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಅಂದ್ರೆ ಇವಾಗ ನಮ್ಮ ಹೀರೋ ದಾಮಿನಿಯನ್ನ ಜೀವನ ಪರ್ಯಂತವಾಗಿ ಸಹಿಸ್ಕೋಬೇಕು. ಅಂಡ್ ಈ ಕಡೆ ಮನೆಯಲ್ಲಿರುವ ನಮ್ಮ ದಾಮಿನಿ ಅವಳನ್ನ ನೋಡ್ಬೇಕಾದ್ರೆ ನಮ್ಮ ಯಾದಿ ಅವನ ತಾಯಿ ಮತ್ತೆ ಚಿಕ್ಕಮ್ಮ ಇಬ್ಬರಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗೇನೆ ಇದ್ದಾರೆ. ಆದ್ರೆ ಯಾದಿ ಅವನ ಅಪ್ಪ ಮತ್ತೆ ಚಿಕ್ಕಪ್ಪ ಇಬ್ಬರಿಗೂ ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗದೆ ಜಗಳವನ್ನ ಮಾಡ್ಕೊಂಡೇ ಬರ್ತಿದ್ದಾರೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ದಾಮಿನಿ ಇವರ ಕುಟುಂಬವನ್ನ ಒಂದು ಮಾಡಿ ಚೆನ್ನಾಗಿನೇ ಬದುಕೋ ಹಾಗೇನೆ ಮಾಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾಳೆ. ಅಂಡ್ ಅದೇ ರೀತಿಯಾಗಿ ಮನೆಯ ಎಲ್ಲಾ ಕೆಲ್ಸಗಳನ್ನವೇ ಕೂಡ ಇವಳೇನೆ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡು ಅತ್ತೆ ಮತ್ತೆ ಚಿಕ್ಕತೆಗೆ ಇನ್ನವೇ ಕೂಡ ಹೆಚ್ಚು ಟೈಮ್ ಅನ್ನ ಕೊಡ್ತಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ದಾಮಿನಿ ಕೂಡ ಅತ್ತೆ ಮತ್ತೆ ಚಿಕ್ಕತೆ ಅವರ ಕೈಗೆ ಮೆಹಂದಿಯನ್ನುವೇ ಬಿಡ್ತಾಳೆ.
ಯಾಕಂದ್ರೆ ಮೆಹಂದಿಯನ್ನ ಹಾಕೊಂಡ್ಮೇಲೆ ಅವರು ಊಟವನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅವರ ಗಂಡಂದಿರು ಬಂದು ಅವರಿಗೆ ಊಟವನ್ನ ಮಾಡ್ತಿ ಇದ್ರ ಮುಖಾಂತರ ಆದ್ರೂ ಮಾತಾಡ್ಲಿ ಅನ್ನೋದಾಗಿನೇ ಯೋಚಿಸ್ತಾಳೆ. ಬಟ್ ಆದ್ರೆ ಇವರ ಗಂಡಂದಿರನ್ನ ನೋಡ್ಬೇಕಾದ್ರೆ ಆಲ್ರೆಡಿ ಎಣ್ಣೆಯನ್ನ ಕುಡ್ದು ಟೈಟ್ ಆಗಿನೇ ಮಲ್ಕೋಬಿಟ್ಟಿದ್ದಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಯಾದಿ ಕೂಡ ಮನೆ ಒಳಗಡೆಗೆ ಬರ್ಬೇಕಾದ್ರೆ ಇವರು ಇನ್ನವೇ ಕೂಡ ಊಟವನ್ನ ಮಾಡದೆ ಕುಳ್ತಿರೋದನ್ನ ನೋಡ್ತಾನೆ. ಆದ್ರಿಂದ ಇವನೇನೆ ಬಂದು ಇವನ ಕೈಯಾರೆ ಅಮ್ಮ ಮತ್ತೆ ಚಿಕ್ಕಮ್ಮನಿಗೆ ಊಟವನ್ನವೇ ಕೂಡ ತಿನ್ನಿಸ್ತಾನೆ. ಅಂಡ್ ಆ ಹೆಂಗಸರು ನಿನ್ನ ಹೆಂಡತಿಗೆ ಕೂಡ ಊಟವನ್ನ ಮಾಡ್ಸೋ ಅನ್ನೋದಾಗಿ ಫೋರ್ಸ್ ಅನ್ನ ಮಾಡ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಕೂಡ ದಾಮಿನಿಗೆ ಒಂದು ತೂತನ್ನ ತಿನ್ನಿಸ್ತಾನೆ. ಅಂಡ್ ಇವಾಗ ಮತ್ತೆ ಯಾವ ಚಮತ್ಕಾರ ಆಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಕರೆಂಟ್ ಶಾಕ್ ಅಂತೂ ಹೊಡಿಯೋದಿಲ್ಲ. ನಂತರ ಇವರು ಮಲ್ಗೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋವಿಗೆ ಮತ್ತೊಂದು ಐಡಿಯಾ ಬರುತ್ತೆ. ಅಂದ್ರೆ ಇವತ್ತು ಊಟವನ್ನ ಮಾಡಿಸ್ಬೇಕಾದ್ರೆ ಕರೆಂಟ್ ಹೊಡೆದಿಲ್ಲ ಅಲ್ವಾ, ಮೇ ಬಿ ಇವತ್ತು ಕರೆಂಟ್ ಹೊಡಿಯೋದಿಲ್ಲ ಅನ್ಸುತ್ತೆ, ಫಸ್ಟ್ ನೈಟ್ ಅನ್ನ ಮಾಡ್ಕೊಂಡ್ ಬಿಡೋಣ ಅಂತ ಅವಳು ಮಲ್ಗಿರೋ ಟೈಮ್ ನಲ್ಲಿ ಟಚ್ ಅನ್ನ ಮಾಡೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಇವಾಗ್ಲೇ ಕೂಡ ಪಟ್ ಅಂತ ಕರೆಂಟ್ ಹೊಡೆದು ಸೀದೋಗಿರುವ ಕಾಗೆ ಹಾಗೇನೆ ಬದ್ಲಾಗ್ತಾನೆ. ಅಷ್ಟೇ ಇವಾಗಿಂದ ನಮ್ಮ ದಾಮಿನಿಯನ್ನ ಕಂಡ್ರೆ ಇನ್ನವೇ ಕೂಡ ಕೋಪ ಜಾಸ್ತಿ ಆಗೋಗುತ್ತೆ. ಯಾಕಂದ್ರೆ ಯಾವಾಗ ಕರೆಂಟ್ ಹೊಡೆಯುತ್ತೋ ಯಾವಾಗ ಹೊಡಿಯೋದಿಲ್ವೋ ಒಂದುವೇ ಕೂಡ ಗೊತ್ತಿಲ್ಲ. ಸೊ ಆದಷ್ಟು ಇವಳಿಂದ ದೂರ ಇರೋಣ ಅಂತ ಕೋಪವನ್ನುವೇ ಕೂಡ ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಹೀರೋವಿನ ತಾಯಿ ಮತ್ತೆ ಚಿಕ್ಕಮ್ಮ ಇಬ್ರು ಕೂಡ ಸೇರ್ಕೊಂಡು ನೀವಿಬ್ರುವೇ ಹೊಸದಾಗಿನೇ ಮದ್ವೆ ಆಗಿದ್ದೀರಾ ಅಲ್ವಾ, ಸೊ ಮೊದಲನೇದಾಗಿ ನಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅನ್ನೋದಾಗಿನೇ ಫೋರ್ಸ್ ಅನ್ನ ಮಾಡ್ತಾರೆ. ಅಂಡ್ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ ನಮ್ಮ ಹೀರೋ ಕೂಡ ದಾಮಿನಿಯನ್ನ ಕರ್ಕೊಂಡು ಆಟೋದಲ್ಲಿನೇ ದೇವಸ್ಥಾನದ ಹತ್ರಕ್ಕಾಗಿನವೇ ಬರ್ತಾನೆ. ಯಾಕಂದ್ರೆ ಬೈಕಲ್ಲಿ ಹೋಗೋಣ ಅಂದ್ರೆ ಮತ್ತೆ ಯಾವಾಗ ಬೇಕಂದ್ರೆ ಕರೆಂಟು ಹೊಡಿಬಹುದು ಅಲ್ವಾ. ಸೊ ಸೇಫ್ ಆಗಿನೇ ಆಟೋದಲ್ಲಿ ಬಂದು ಇಳಿತಾರೆ. ಆದ್ರೆ ಇವನು ನಮ್ಮ ಊರಿಗೆ ನಾವು ಮೆಂಬರ್ ಆಗ್ಬೇಕು ಅನ್ನೋದಾಗಿನೇ ನಿಂತು ಪ್ರಚಾರವನ್ನ ಮಾಡ್ತಿದ್ದ ಅಲ್ವಾ. ಸೊ ಇವಾಗ ಆಪೋಸಿಷನ್ ಪಾರ್ಟಿ ಅವರು ಇದೇ ದೇವಸ್ಥಾನಕ್ಕಾಗಿನೇ ಬಂದು ನಮ್ಮ ಹೀರೋವನ್ನ ನೋಡ್ಕೊಂಡು ಆಡ್ಕೊಳ್ಳೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ದಾಮಿನಿಗೆ ಕೂಡ ತುಂಬಾನೇ ಕೋಪವೆಲ್ಲ ಬರುತ್ತೆ. ಆದ್ರೂ ಕೂಡ ಮೊದಲು ದೇವಸ್ಥಾನದ ಒಳಗಡೆ ಬಂದು ಪೂಜೆನವೇ ಮಾಡಿ ಮುಗಿಸ್ತಾರೆ. ಅಂಡ್ ಇದೇ ರೀತಿಯಾಗಿ ಇವರು ಪ್ರಸಾದವನ್ನ ತಿಂತಿರ್ಬೇಕಾದ್ರೆ ಒಂದು ನಿಮಿಷ ಬರ್ತೀನಿ ಅನ್ನೋದಾಗಿನೇ ಹೇಳಿ ನಮ್ಮ ದಾಮಿನಿ ಹೊರಗಡೆಗಾಗಿನೇ ಬಂದು ಅವಳ ಮುಖಕ್ಕೆ ಒಂದು ಬಟ್ಟೆಯನ್ನವೇ ಕೂಡ ಸುತ್ಕೋತಾಳೆ. ಆ ನಂತರ ಯಾರು ನಮ್ಮ ಹೀರೋವಿಗೆ ಇವಾಗ ಅವಮಾನವನ್ನ ಮಾಡಿದ್ರೋ ಎಲ್ಲರನ್ನವೇ ಹಿಡ್ಕೊಂಡು ಒಡೆಯೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾಳೆ. ಅಂದ್ರೆ ಇವಳನ್ನ ಮುಟ್ಟಿದ ಕೂಡ್ಲೆ ಕರೆಂಟ್ ಶಾಕು ಒಡೆಯುತ್ತೆ ಅಲ್ವಾ. ಸೊ ಅದನ್ನ ಬಳಸ್ಕೊಂಡು ಎಲ್ರಿಗೂ ಕೂಡ ಭೂತವನ್ನ ಬಿಡಿಸಿ ಹಾಕ್ತಾಳೆ. ಸೊ ಈ ವಿಷಯ ನಮ್ಮ ಹೀರೋಗೆ ಕೂಡ ಗೊತ್ತಾಗ್ಬೇಕಾದ್ರೆ ತುಂಬಾನೇ ಇಂಪ್ರೆಸ್ ಆಗ್ತಾನೆ. ಇವಳನ್ನ ನಾವು ಟಚ್ ಅನ್ನ ಮಾಡೋದಿಕ್ಕೆ ಆಗಿಲ್ಲ ಅಂದ್ರೆ ಕೂಡ ನಮ್ಮನ್ನ ಪ್ರೀತಿಯನ್ನ ಮಾಡಿ ಬರ್ತಿದ್ದಾಳೆ. ಸೊ ಇಂಥವಳ ಮೇಲೆ ನಾವು ಕೋಪವನ್ನ ಮಾಡ್ಕೋಬಾರ್ದು ಅನ್ನೋದಾಗಿ ಯೋಚನೆಯನ್ನ ಮಾಡಿ ಇವನು ಕೂಡ ಇವಳನ್ನ ಪ್ರೀತಿ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಫಸ್ಟ್ ನೈಟ್ ಮಾಡ್ಕೊಳ್ಳುವ ವಿಷಯವನ್ನ ತಲೆಯಿಂದಾನೆ ಪೂರ್ತಿಯಾಗಿನೇ ತೆಗೆದು ಹಾಕ್ಬಿಡ್ತಾನೆ. ಅಂಡ್ ಇಬ್ರು ಕೂಡ ಒಬ್ರನ್ನ ಒಬ್ರು ಅರ್ಥವನ್ನ ಮಾಡ್ಕೊಂಡು ಬದುಕೋದಿಕ್ಕೆ ಕೂಡ ಶುರುವನ್ನ ಮಾಡ್ತಾರೆ. ಅಂಡ್ ಅದು ಅಲ್ಲದೆ ನಮ್ಮ ಹೀರೋ ನಾವು ಮೆಂಬರ್ ಆಗ್ಬೇಕು, ಎಲೆಕ್ಷನ್ ಅನ್ನ ಗೆಲ್ಬೇಕು ಅಂತ ಆಸೆಯನ್ನ ಮಡಗಿದ್ದ ಅಲ್ವಾ. ಸೊ ಅದಕ್ಕೆ ನಮ್ಮ ದಾಮಿನಿವೆ ಕೂಡ ಇವನ ಜೊತೆಯಾಗಿನೇ ನಿಂತು ಪ್ರಚಾರವನ್ನ ಮಾಡೋದಿಕ್ಕಾಗಿನವೇ ಕೂಡ ಒಟ್ಟಿಗೆ ಬರ್ತಾಳೆ. ಅಂಡ್ ಇವಳನ್ನ ನೋಡುವ ಜನಗಳವೇ ಕೂಡ ನಮ್ಮ ಹೀರೋವಿಗೆ ಸಪೋರ್ಟ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಬಟ್ ಆದ್ರೆ ಇದು ಎದುರಾಳಿ ಪಾರ್ಟಿ ಅವರಿಗೆ ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಸೊ ಇವರನ್ನ ಇದೇ ರೀತಿಯಾಗಿನೇ ಬಿಟ್ರೆ ಖಂಡಿತ ನಮ್ಮನ್ನ ಸೋಲಿಸಿ ಬಿಡ್ತಾರೆ. ಆದ್ರಿಂದ ಇವರಿಗೆ ಒಂದು ಗತಿಯನ್ನ ನಾವು ಕಾಣಿಸ್ಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಒಂದು ಭಯಂಕರವಾಗಿರುವ ಪ್ಲಾನ್ ಅನ್ನವೇ ಕೂಡ ಮಾಡ್ಕೋತಾರೆ. ಅಂದ್ರೆ ಹೇಗಾದ್ರೂ ಮಾಡಿ ಇವರ ಮಾನ ಮರ್ಯಾದೆಯನ್ನ ತೆಗೆದ್ಬಿಟ್ರೆ ಯಾರುವೇ ಕೂಡ ಇವನಿಗೆ ವೋಟ್ ಹಾಕೋದಿಲ್ಲ ಅಂತ ಡಿಸೈಡ್ ಮಾಡಿ ಅದೇ ನಮ್ಮ ಹೀರೋವಿನ ಚಿಕ್ಕಪ್ಪನ ಮಗನಾಗಿರುವ ಸಪ್ತಗಿರಿ ಇದ್ದಾನೆ ಅಲ್ವಾ, ಅವನು ಆಸ್ತಿಯನ್ನ ಪಡ್ಕೋಬೇಕು ಅಂತ ರಾಜಸ್ಥಾನದ ಒಂದು ಪ್ರೆಗ್ನೆಂಟ್ ಲೇಡಿಯನ್ನ ಹೆಂಡತಿ ಅಂತ ಕರ್ಕೊಂಡು ಬಂದಿದ್ದ ಅಲ್ವಾ. ಸೊ ಇವಾಗ ಅದೇ ಲೇಡಿಯ ಒರಿಜಿನಲ್ ಗಂಡನನ್ನುವೇ ಕೂಡ ಹುಡುಕಿ ಈ ಊರಿನ ಜನರನ್ನುವೇ ಕೂಡ ಸೇರಿಸಿ ಇವರ ಮನೆಗಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ನಮ್ಮ ಹೀರೋವಿನ ಮನೆಯಲ್ಲಿ ನೋಡ್ಬೇಕಾದ್ರೆ ಅದೇ ಗರ್ಭಿಣಿ ಹೆಂಗಸನ್ನ ಇಟ್ಟು ಸೀಮಂತವನ್ನುವೇ ಕೂಡ ಸೆಲೆಬ್ರೇಟ್ ಅನ್ನ ಮಾಡ್ತಿರ್ತಾರೆ. ಅಂಡ್ ಇದೇ ಟೈಮಿಗೆ ಒರಿಜಿನಲ್ ಗಂಡನನ್ನ ಕರ್ಕೊಂಡು ಬಂದು ಒಂದು ದೊಡ್ಡ ಮಟ್ಟದ ಗಲಾಟೆಯನ್ನ ಮಾಡ್ಬೇಕಾದ್ರೆ ಊರಿನ ಜನರು ನಮ್ಮ ಹೀರೋವಿನ ಮನೆಯವರನ್ನ ಆಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಸೊ ಇವಾಗ ಎದುರಾಳಿ ಪಾರ್ಟಿಯವರಿಗೆ ಮತ್ತೆ ನಮ್ಮ ಹೀರೋವಿನ ಕಡೆಯವರಿಗೆ ಒಂದು ಮಾಸ್ ಆಗಿರುವ ಫೈಟ್ ಕೂಡ ನಡೆಯುತ್ತೆ. ಆದ್ರಿಂದ ನಮ್ಮ ಹೀರೋ ಕೂಡ ಮಧ್ಯಕ್ಕಾಗಿನೇ ಬಂದು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಚಾಕುವನ್ನ ತಗೊಂಡು ನಮ್ಮ ಹೀರೋವಿಗೆ ಚುಚ್ಚೋದಿಕ್ಕಾಗಿನೇ ಬರ್ತಿರ್ತಾನೆ. ಸೊ ಇದನ್ನ ನೋಡುವ ನಮ್ಮ ದಾಮಿನಿ ತುಂಬಾನೇ ಟೆನ್ಷನ್ ಆಗಿ ನಮ್ಮ ಗಂಡನನ್ನ ಕಾಪಾಡ್ಬೇಕು ಅನ್ನೋದಾಗಿನೇ ಬಂದು ಅವನನ್ನ ತೊಳ್ಳೋದಿಕ್ಕಾಗಿನೇ ನೋಡ್ತಾಳೆ. ಸೊ ಅದೇ ರೀತಿಯಾಗಿ ನಮ್ಮ ಹೀರೋವನ್ನ ಮುಟ್ಬೇಕಾದ್ರೆ ಫಾಟ್ ಅಂತ ಅವನಿಗೆ ಕರೆಂಟ್ ಹೊಡೆದು ಮತ್ತೆ ಇವನು ದೂರಕ್ಕಾಗಿನೇ ಹಾರ್ಕೊಂಡು ಬಂದು ಬಿದ್ದೋಗ್ಬಿಡ್ತಾನೆ. ಅಷ್ಟೇ ಇವಾಗ ನಮ್ಮ ಹೀರೋಯಿನ್ ಅವಳ ಒಳಗಡೆ ಎಲೆಕ್ಟ್ರಿಕ್ ಪವರ್ ಇದೆ ಅನ್ನುವ ವಿಷಯ ಇವರ ಮನೆಯವರಿಗೆ ಮತ್ತೆ ಊರಿನ ಎಲ್ಲಾ ಜನಗಳಿಗೆ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನ ನೋಡಿ ಎಲ್ಲರಿಗೂ ಕೂಡ ಒಂದು ಕ್ಷಣಕ್ಕೇನೆ ಶಾಕ್ ಆಗಿ ನಿಂತಿದ್ದಾರೆ. ಅಂಡ್ ಇದೇ ಟೈಮ್ ನಲ್ಲಿ ಎದುರಾಳಿ ಪಾರ್ಟಿಯ ಲೀಡರು ಮತ್ತೊಂದು ಆಟವನ್ನ ಆಡ್ತಾನೆ.
ಅಂದ್ರೆ ನಮ್ಮ ಹೀರೋ ಮದ್ವೆ ಆಗಿರ್ತಾ ಇರೋದೇ ತಾತನ ಆಸ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಅಲ್ವಾ. ಸೊ ಇವಾಗ ಅದೇ ವಿಷಯವನ್ನ ನಮ್ಮ ದಾಮಿನಿಗುವೆ ಕೂಡ ಹೇಳ್ಬಿಡ್ತಾನೆ. ಅಂದ್ರೆ ನೀನನ್ನ ಇವನು ಪ್ರೀತಿಯನ್ನ ಮಾಡಿ ಮದ್ವೆ ಮಾಡ್ಕೊಂಡಿಲ್ಲ, ಬದಲಾಗಿ ಆಸ್ತಿಗೋಸ್ಕರ ನೀನನ್ನ ಮದ್ವೆ ಆಗಿದ್ದಾನೆ, ಮತ್ತೆ ನಿನ್ನ ತಂದೆ ಹತ್ರ ಕೂಡ 25 ಲಕ್ಷ ವರದಕ್ಷಿಣೆಯನ್ನು ಕೂಡ ತಗೊಂಡಿದ್ದಾನೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಬಿಡ್ತಾನೆ. ಅಂಡ್ ಇದನ್ನ ಕೇಳ್ಬೇಕಾದ್ರೆ ನಮ್ಮ ದಾಮಿನಿಗೆ ಕೂಡ ತುಂಬಾನೇ ಬೇಜಾರಾಗೋಗುತ್ತೆ. ಸೊ ಸೀದಾ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು, ಆ ಲೀಡರ್ ಹೇಳಿದ್ದು ನಿಜನಾ? ಒಂದು ಮಗುವನ್ನ ಪಡ್ಕೊಳ್ಳೋದಿಕ್ಕೆ ಮಾತ್ರನೇ ನನ್ನನ್ನ ಮದ್ವೆಯನ್ನ ಮಾಡ್ಕೊಂಡ್ಯಾ? ಕೇವಲ ಆಸ್ತಿಗೋಸ್ಕರ ನನ್ನನ್ನ ಮದ್ವೆ ಮಾಡ್ಕೊಂಡ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಕೂಡ ಉಲ್ಟಾ ಜವಾಬನ್ನ ಕೊಡ್ತಾನೆ. ಅಂದ್ರೆ ನೀನೇನುವೆ ನನ್ಗೆ ಮೋಸವನ್ನ ಮಾಡಿಲ್ವಾ? ನಿನ್ನನ್ನ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅನ್ನುವ ವಿಷಯವನ್ನ ಮುಚ್ಚಿಟ್ಟು ಮದ್ವೆಯನ್ನ ಮಾಡ್ಕೊಂಡಿದ್ಯಾ. ಅಂಡ್ ನಿನ್ನ ಊರವ್ರು ಕೂಡ ನಿನ್ನನ್ನ ತೊಲಗಿಸೋದಿಕ್ಕಾಗಿ ನನ್ನನ್ನ ಬಲಿಕ ಬಕ್ರನನ್ನಾಗಿ ಮಾಡಿದ್ದಾರೆ. ಇವಾಗೇನು ನಿನ್ಗೆ ಇಷ್ಟ ಇದ್ರೆ ನಮ್ಮ ಮನೆಯಲ್ಲಿ ಇರು, ಇಲ್ಲ ಅಂದ್ರೆ ವಾಪಸ್ಸು ನಿಮ್ಮ ಮನೆಗೆ ಹೋಗು ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ದಾಮಿನಿಗೆ ಇನ್ನವೇ ಕೂಡ ಬೇಜಾರಾಗೋಗುತ್ತೆ. ಸೊ ಇನ್ನು ಒಂದು ಕ್ಷಣ ಕೂಡ ನಾವು ಇಲ್ಲಿ ಇರಬಾರ್ದು ಅಂತ ಯೋಚನೆಯನ್ನ ಮಾಡ್ಕೊಂಡು ಸೀದಾ ಇವಳ ತಂದೆ ಹತ್ರಕ್ಕಾಗಿನೇ ವಾಪಸ್ ಬಂದ್ಬಿಡ್ತಾಳೆ. ಅಂಡ್ ಇದೇ ರೀತಿಯಾಗಿ ದಿನಗಳು ಕಳೀತಾ ಇರ್ಬೇಕಾದ್ರೆ ನಮ್ಮ ಹೀರೋವಿಗೆ ಎಲ್ಲನವೇ ಕೂಡ ಅರ್ಥವಾಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇವನು ನಮ್ಮ ದಾಮಿನಿಯನ್ನ ಮದ್ವೆ ಆಗಿದ್ದದ್ದು ಕೇವಲ ಆಸ್ತಿಗೋಸ್ಕರನೇ. ಬಟ್ ಆದ್ರೆ ದಿನಗಳು ಕಳೀತಾ ಅವಳನ್ನ ನಿಜವಾಗ್ಲೂ ಕೂಡ ಪ್ರೀತಿಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ. ಸೊ ಅವಳನ್ನ ಬಿಟ್ಟು ನಮ್ಗೆ ಬದುಕೋದಿಕ್ಕೆ ಆಗಲ್ಲ ಅನ್ನೋದಾಗಿನೇ ಅರ್ಥವನ್ನ ಮಾಡ್ಕೊಂಡು ಅವಳನ್ನ ವಾಪಸ್ಸು ಕರ್ಕೊಂಡ್ ಬರೋದಿಕ್ಕೆ ಅಂತಾನೆ ನಮ್ಮ ದಾಮಿನಿ ಅವಳ ಫಾದರ್ ಆಗಿರುವ ಚಂದ್ರನನ್ನ ಬಂದು ಭೇಟಿ ಮಾಡ್ತಾನೆ. ಅಂಡ್ ನಮ್ಮ ಹೀರೋ ಮತ್ತೆ ಚಂದ್ರನು ಇಬ್ಬರವೇ ಕೂಡ ಕುಳಿತುಕೊಂಡು ಮಾತಾಡ್ತಿರ್ಬೇಕಾದ್ರೆ ದಾಮಿನಿಗೆ ಈ ಕಾಯಿಲೆ ಯಾವಾಗಿಂದ ಬಂತು ಅನ್ನೋದಾಗಿ ಒಂದು ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಅದಕ್ಕೆ ಚಂದ್ರನ್ ಕೂಡ ಆನ್ಸರ್ ಅನ್ನ ಮಾಡ್ತಾನೆ. ಅಂದ್ರೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ತುಂಬಾನೇ ಹೊಟ್ಟೆ ನೋವು ಬಂದ್ಬಿಟ್ಟಿರುತ್ತೆ. ಸೊ ಡೆಲಿವರಿ ಟೈಮ್ ಬೇರೆ ಬಂದಿರೋದ್ರಿಂದ ಹಾಸ್ಪಿಟಲ್ಗಾಗಿನೇ ಕರ್ಕೊಂಡು ಬರ್ತಿದ್ದೆ. ಬಟ್ ಆದ್ರೆ ದಾರಿ ಮಧ್ಯದಲ್ಲಿ ಹೊಟ್ಟೆ ನೋವು ಜಾಸ್ತಿ ಆಗ್ಬೇಕಾದ್ರೆ ಅವಳನ್ನ ಒಂದು ಬುಂಟಿ ಮರದ ಹತ್ರಕ್ಕಾಗಿನವೇ ಕೂಡ ಕರ್ಕೊಂಡು ಬಂದು ಕೂರ್ಸಿದ್ದೆ. ಅಂಡ್ ಅದೇ ಟೈಮ್ ನಲ್ಲಿ ಒಂದು ಸಿಡಿಲು ಕೂಡ ಮರಕ್ಕಾಗಿನೇ ಬಂದು ಬಡ್ದಿತ್ತು. ಮೇ ಬಿ ಅದರ ಕಾರಣದಿಂದಾನೇ ಹೊಟ್ಟೆಯಲ್ಲಿರುವ ನಮ್ಮ ದಾಮಿನಿಗೆ ಈ ರೀತಿ ವಿಶೇಷವಾಗಿರುವ ಶಕ್ತಿ ಬಂದಿದೆ ಅನ್ಸುತ್ತೆ. ಆ ನಂತರ ಹಾಸ್ಪಿಟಲ್ಗೆ ಬಂದು ಡೆಲಿವರಿಯನ್ನವೇ ಕೂಡ ಮಾಡ್ಬೇಕಾದ್ರೆ ಯಾರೇ ಅವಳನ್ನ ಮುಟ್ಟಿದ್ರೂ ಕೂಡ ಅವರಿಗೆ ಶಾಕು ಹೊಡಿತಿತ್ತು. ಬಟ್ ಆದ್ರೆ ನನ್ನ ಹೆಂಡತಿಗೆ ಮಾತ್ರ ಯಾವುದೇ ರೀತಿಯಾದ ಶಾಕು ಹೊಡಿತಿರ್ಲಿಲ್ಲ. ಅವಳು ನಾರ್ಮಲ್ ಆಗಿನೇ ಪ್ರೀತಿಯಿಂದ ಮುಟ್ಟಿ ಹಾಲನ್ನವೇ ಕೂಡ ಕುಡಿಸ್ತಾ ಇದ್ಲು. ಅಂಡ್ ಎಲ್ಲಿವರೆಗುವೆ ನನ್ನ ಹೆಂಡತಿ ಬದುಕಿದ್ಲು ಅಲ್ಲಿವರೆಗುವೆ ಎಲ್ಲನವೇ ಕೂಡ ಚೆನ್ನಾಗಿನೇ ಇತ್ತು. ಬಟ್ ಆದ್ರೆ ಯಾವಾಗ ನನ್ನ ಹೆಂಡತಿ ತೀರಿ ಹೋಗ್ಬಿಟ್ಲು ಆ ನಂತರ ಯಾರೇ ಅವಳನ್ನ ಮುಟ್ಟಿದ್ರೂ ಕೂಡ ಮತ್ತೆ ಶಾಕ್ ಹೊಡಿಯೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇದ್ರರ್ಥ ಪ್ರೀತಿಯಿಂದ ಯಾರಾದ್ರೂ ಅವಳನ್ನ ಮುಟ್ಟಿದ್ರೆ ಅವ್ರಿಗೆ ಯಾವತ್ತೂ ಕೂಡ ಕರೆಂಟ್ ಶಾಕು ಹೊಡಿಯಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ತುಂಬಾನೇ ಎಮೋಷನಲ್ ಆಗ್ತಾನೆ. ಅಂಡ್ ನಮ್ಮ ಹೀರೋ ವಾಪಸ್ಸು ಅವನ ಮನೆಗೆ ಬಂದು ನೋಡ್ಬೇಕಾದ್ರೆ ಆ ಎದುರಾಳಿ ಪಾರ್ಟಿಯ ಲೀಡರು ಇವರ ಮನೆಗಾಗಿನೇ ಬಂದು ಅವಮಾನವನ್ನ ಮಾಡಿದ ಅಲ್ವಾ. ಆದ್ರಿಂದ ಚಿಕ್ಕಪ್ಪನ ಮಗನಾಗಿರುವ ಸಪ್ತಗಿರಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಅವನ ವಿರುದ್ಧ ರಿವೆಂಜ್ ಅನ್ನ ತಗೊಳ್ಳೋದಿಕ್ಕಾಗಿನೇ ಹೋಗಿರ್ತಾನೆ. ಬಟ್ ಆದ್ರೆ ಆ ಎದುರಾಳಿ ಲೀಡರು ಇವನನ್ನ ಕಟ್ಟಾಕೊಂಡು ಮಡಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ನಮ್ಮ ಹೀರೋ ಇವನ ಚಿಕ್ಕಪ್ಪ ಮತ್ತೆ ಫ್ರೆಂಡು ಎಲ್ಲರನ್ನುವೇ ಕೂಡ ಕರ್ಕೊಂಡು ಆ ಎದುರಾಳಿ ಲೀಡರ್ನ ಹತ್ರಕ್ಕಾಗಿನೇ ಫೈಟ್ ಮಾಡೋದಿಕ್ಕೆ ಬರ್ತಾನೆ. ಆ ನಂತರ ಒಬ್ಬೊಬ್ಬರಿಗೂ ಕೂಡ ಒಡೆದು ಭೂತವನ್ನ ಬಿಡಿಸಿ ಎಲ್ಲರನ್ನುವೇ ಧ್ವಂಸ ಮಾಡಿ ಫೈನಲಿ ತಮ್ಮನಾಗಿರುವ ಸಪ್ತಗಿರಿಯನ್ನುವೇ ಕೂಡ ಕರ್ಕೊಂಡು ಬರ್ತಾನೆ. ಅಂಡ್ ಇಲ್ಲಿ ಸಪ್ತಗಿರಿಗೂ ಕೂಡ ಒಂದು ವಿಷಯ ರಿಯಲೈಸ್ ಆಗುತ್ತೆ. ನಾವು ಬೇರೆಯವರ ಮಾತನ್ನ ಕೇಳ್ಕೊಂಡು ನಮ್ಮ ಪರಿವಾರದ ವಿರುದ್ಧ ಯಾವತ್ತೂ ಕೂಡ ನಿಂತ್ಕೋಬಾರ್ದು. ಯಾಕಂದ್ರೆ ಕಷ್ಟ ಅಂತ ಬಂದಾಗ ನಮ್ಮ ಮನೆಯವರು ನಮ್ಗೆ ಆಗ್ತಾರೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೋತಾನೆ. ಆ ನಂತರ ಎಲ್ಲರಿಗೂ ಕೂಡ ಸೇಫ್ ಆಗಿ ಮನೆ ಒಳಗಡೆಗೆ ಬರ್ಬೇಕಾದ್ರೆ ಇವಾಗ ಅಮ್ಮ ಆಗಿರ್ಬಹುದು, ಚಿಕ್ಕಮ್ಮ ಆಗಿರ್ಬಹುದು, ಚಿಕ್ಕಪ್ಪ ಆಗಿರ್ಬಹುದು, ಅಪ್ಪ ಆಗಿರ್ಬಹುದು, ಎಲ್ಲರಿಗೂ ಕೂಡ ನಮ್ಮ ಹೀರೋವಿಗೆ ಒಂದು ವಿಷಯವನ್ನ ಅರ್ಥ ಮಾಡಿಸ್ತಾರೆ. ಅಂದ್ರೆ ನಮ್ಮ ಮನೆ ಸೊಸೆ ಆಗಿರುವ ದಾಮಿನಿ ಎಲ್ಲರನ್ನುವೇ ಕೂಡ ಒಂದು ಮಾಡೋದಿಕ್ಕಾಗಿನೇ ನೋಡಿದ್ಲು. ನಾವಿವತ್ತು ಎಲ್ಲರಿಗೂ ಕೂಡ ಕ್ಲೋಸ್ ಆಗೋದಿಕ್ಕೆ ಕಾರಣ ಬೇರೆ ಯಾರಿಗೂ ಅಲ್ಲ, ನಮ್ಮ ದಾಮಿನಿನೇ. ಆದ್ರಿಂದ ಎಲ್ಲರಿಗೂ ಕೂಡ ಅವಳ ಮನೆಗಾಗಿನೇ ಹೋಗಿ ಅವಳನ್ನ ಒಪ್ಪಿಸಿ ನಮ್ಮ ಮನೆಗೆ ವಾಪಸ್ಸು ಕರ್ಕೊಂಡು ಬರೋಣ ಅನ್ನೋದಾಗಿನೇ ಹೊರಟು ಬರ್ತಾರೆ. ಅಂಡ್ ಈ ಕಡೆ ನಮ್ಮ ದಾಮಿನಿಯನ್ನ ನಾವು ನೋಡ್ಬೇಕಾದ್ರೆ ಅದೇ ಚಿಕ್ಕ ವಯಸ್ಸಿನಿಂದ ಮಲ್ಲಿ ಅನ್ನುವ ಹುಡುಗಿ ಇವಳಿಗೆ ಕ್ಲೋಸ್ ಆಗಿರುವ ಫ್ರೆಂಡ್ ಅಲ್ವಾ. ಅವಳು ಇವಾಗ ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಬಟ್ ಆದ್ರೆ ಆ ಮಗು ಹುಡ್ತಾನೆ ತೀರೋಗ್ಬಿಟ್ಟಿರುತ್ತೆ. ಸೊ ಯಾವುದೇ ರೀತಿಯಾದ ಮೂಮೆಂಟ್ ಇಲ್ದೇ ಇರೋದ್ರಿಂದ ಅದನ್ನ ನೋಡುವ ನಮ್ಮ ದಾಮಿನಿ ಕೂಡ ತುಂಬಾನೇ ಬೇಜಾರನ್ನ ಮಾಡ್ಕೋತಾಳೆ. ಅಂಡ್ ಇದೇ ಬೇಜಾರಲ್ಲಿ ನಮ್ಮ ದಾಮಿನಿ ಆ ಮಗುವನ್ನ ಒಮ್ಮೆ ಮುಟ್ಟಿ ನೋಡ್ಬೇಕಾದ್ರೆ ಇವಳ ಬಾಡಿ ಟಚ್ ಆಗೋದ್ರಿಂದ ಕರೆಂಟ್ ಶಾಕ್ ಕೂಡ ಹೊಡೆದ್ಬಿಡುತ್ತೆ. ಅಂಡ್ ತೀರಿ ಹೋಗಿರುವ ಮಗು ಕೂಡ ಇವಾಗ ಜೀವಂತವಾಗ್ಬಿಡುತ್ತೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ಊರಿನ ಜನಗಳೆಲ್ಲರೂ ಕೂಡ ತುಂಬಾನೇ ಹ್ಯಾಪಿ. ಇಲ್ಲಿವರೆಗುವೆ ಇವಳನ್ನ ಕಂಡ್ರೆ ಯಾರು ಕೋಪವನ್ನ ಮಾಡ್ಕೋತಿದ್ರೋ ಇವಾಗ ಎಲ್ಲರೂ ಕೂಡ ಇವಳಿಗೆ ಕೈಯನ್ನ ಮುಗ್ದು ದೇವರ ಹಾಗೇನೆ ನೋಡ್ತಾ ಇದ್ದಾರೆ.
ನಂತರ ನಮ್ಮ ದಾಮಿನಿ ಕೂಡ ತುಂಬಾನೇ ಹ್ಯಾಪಿಯಾಗಿ ಅವಳ ಮನೆಗಾಗಿನೇ ಬರ್ಬೇಕಾದ್ರೆ ನಮ್ಮ ಹೀರೋವಿನ ಮನೆಯವರು ಇವಳನ್ನ ಕರ್ಕೊಂಡು ಹೋಗೋದಿಕ್ಕಾಗಿನೇ ಬಂದಿದ್ದಾರೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಹೀರೋ ಕೂಡ ತುಂಬಾನೇ ಎಮೋಷನಲ್ ಆದ ಒಂದು ವಿಷಯವನ್ನ ಹೇಳ್ಕೊತಾನೆ. ನೀನು ಮತ್ತೆ ಚಂದ್ರ ಇಬ್ಬರಿಗೂ ಕೂಡ ಒಂದೇ ರೀತಿಯಾಗಿನೇ ದೂರದಲ್ಲಿದ್ಕೊಂಡು ಎಲ್ಲರಿಗೂ ಕೂಡ ಒಳ್ಳೆದನ್ನೇ ಮಾಡಿ ತಂಗಾಳಿಯನ್ನ ಕೊಡ್ತೀರಾ. ಬಟ್ ಆದ್ರೆ ಯಾವತ್ತೂ ಕೂಡ ಚಂದ್ರನನ್ನ ನಾವು ಸ್ಪರ್ಶ ಮಾಡೋದಿಕ್ಕೆ ಆಗೋದಿಲ್ಲ. ಸೇಮ್ ನೀನುವೇ ಕೂಡ ಅದೇ ರೀತಿಯಾಗಿನೇ ಇದ್ಯಾ. ಅಂಡ್ ನಿನ್ನನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗೆ ಇಲ್ಲ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ನಮ್ಮ ದಾಮಿನಿಗೆ ಅವಳ ಚಿಕ್ಕ ವಯಸ್ಸಿನ ಒಂದು ಘಟನೆ ಕೂಡ ನೆನ್ಪಾಗುತ್ತೆ. ಅಂದ್ರೆ ಇವಳ ತಾಯಿ ಕೂಡ ಇದೇ ರೀತಿಯಾದ ಸ್ಟೋರಿಗಳನ್ನ ಹೇಳಿ ಬರ್ತಿದ್ಲು. ಅಂದ್ರೆ ನಮ್ಮ ಹೀರೋವಿನಲ್ಲಿ ಇವಳ ತಾಯಿ ಪ್ರೀತಿಯನ್ನ ನೋಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಸೊ ಎಮೋಷನಲ್ ಆಗುವ ನಮ್ಮ ದಾಮಿನಿ ಕೂಡ ಓಡ್ಕೊಂಡು ಬಂದು ಹೀರೋವನ್ನ ತಪ್ಕೋತಾಳೆ. ಅಂಡ್ ಇವಾಗ ನಮ್ಮ ಹೀರೋವಿಗೆ ಯಾವುದೇ ರೀತಿಯಾದ ಕರೆಂಟು ಹೊಡೆಯೋದಿಲ್ಲ. ಯಾಕಂದ್ರೆ ನಮ್ಮ ಹೀರೋವಿನಲ್ಲಿ ಆಸ್ತಿಯನ್ನ ಪಡ್ಕೊಳ್ಳುವ ಯಾವುದೇ ಇಚ್ಛೆ ಇಲ್ಲ ಅಲ್ವಾ. ಬದಲಾಗಿ ಇವನ ಒಳಗಡೆ ಈಗ ತಾಯಿ ಪ್ರೀತಿ ಇರೋದ್ರಿಂದ ಯಾವುದೇ ರೀತಿಯಾದ ಕರೆಂಟ್ ಶಾಕು ಹೊಡೆಯೋದಿಲ್ಲ. ನಂತರ ನಮ್ಮ ದಾಮಿನಿ ಕೂಡ ಎಲ್ಲರನ್ನ ಬಂದು ಹಗ್ಗನ ಮಾಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಅಂದ್ರೆ ಇವಾಗ ಎಲ್ಲರಿಗೂ ಕೂಡ ನಮ್ಮ ದಾಮಿನಿಯನ್ನ ಕಂಡ್ರೆ ತುಂಬಾನೇ ಪ್ರೀತಿ ಮಾಡೋದಿಕ್ಕೆ ಶುರುವನ್ನ ಮಾಡಿದ್ದಾರೆ. ಸೊ ಪ್ರೀತಿ ಇರೋ ಕಡೆ ಯಾರಿಗೂ ಕೂಡ ಶಾಕು ಹೊಡಿದಿರೋದ್ರಿಂದ ಎಲ್ಲನೂ ನಾರ್ಮಲ್ ಆಗಿದೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ 1 ವರ್ಷಗಳ ನಂತರವಾಗಿ ನಾವು ನೋಡ್ಬೇಕಾದ್ರೆ ಇವಾಗ ನಮ್ಮ ದಾಮಿನಿ ಕೂಡ ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಿದ್ದಾಳೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಹೀರೋ ಚಂದ್ರನವನ ಹತ್ರ ಒಂದು ಕ್ವಶನ್ ಅನ್ನ ಕೇಳ್ತಾನೆ. ಏನಕ್ಕೆ ಇವಾಗ ನಮ್ಮ ದಾಮಿನಿಯನ್ನ ಮುಟ್ಟಿದ್ರೂ ಕೂಡ ಕರೆಂಟ್ ಶಾಕು ಹೊಡಿತಿಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಚಂದ್ರನ್ ಕೂಡ ದಾಮಿನಿ ನಿನ್ನ ಒಳಗಡೆ ಅವಳ ತಾಯಿಯನ್ನ ನೋಡ್ತಿದ್ದಾಳೆ. ಸೊ ಅದೇ ಕಾರಣಕ್ಕೆ ನಿನ್ಗೆ ಶಾಕ್ ಹೊಡಿತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ನಮ್ಮ ಹೀರೋ ಕೂಡ ನನ್ನ ಒಳಗಡೆ ಅವಳ ತಾಯಿಯನ್ನ ನೋಡ್ತಿದ್ದಾಳೆ, ಅದಂತೂ ಓಕೆ. ಬಟ್ ಆದ್ರೆ ನೀವು ಮಾತ್ರ ನನ್ನ ಒಳಗಡೆ ನಿಮ್ಮ ಹೆಂಡತಿಯನ್ನ ನೋಡ್ಬೇಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಷ್ಟರಲ್ಲಿ ನಮ್ಮ ದಾಮಿನಿ ಒಂದು ಮಗುವಿಗೆ ಜನ್ಮವನ್ನುವೆ ಕೂಡ ಕೊಡ್ತಾಳೆ. ಅಂಡ್ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಆ ಮಗುವನ್ನ ಮುಟ್ಬೇಕಾದ್ರೆ ನರ್ಸ್ಗಳಿಗೆ ಕೂಡ ಶಾಕ್ ಹೊಡೆಯೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇವಳಿಗೆ ಇರುವ ಪವರು ಅವಳ ಮಗುವಿನ ಒಳಗಡೆನುವೆ ಕೂಡ ಬಂದಿದೆ. ಅಂಡ್ ಇದೇ ಟ್ವಿಸ್ಟ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇಂಥದೇ ಒಂದು ಮಾಸ್ ಆಗಿರುವ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.